ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. RSS ದೆವ್ವ ಇದ್ದಂತೆ, BJP ಅದರ ನೆರಳು. ನಾವು ಆ ನೆರಳಿನ ಜೊತೆ ಹೋರಾಡ್ತಾ ಇದ್ದೀವಿ. ಅಸಲಿಗೆ ಆ ದೆವ್ವದ ಜೊತೆ ಹೋರಾಡಬೇಕು. ಧರ್ಮ ರಕ್ಷಣೆಗೆ 3 ಮಕ್ಕಳನ್ನ ಮಾಡ್ಕೊಳ್ಳಿ ಅಂತ ಹೇಳಿ RSSನ ಪ್ರಮುಖರು ಹೇಳ್ತಾರೆ. ಸ್ವತಃ RSSನ ಪ್ರಮುಖರು ಬ್ರಹ್ಮಚಾರಿಗಳು. ಇದು ಯಾವ ರೀತಿಯ ಧರ್ಮ ರಕ್ಷಣೆ? ಇದು ಸಚಿವ ಪ್ರಿಯಾಂಕ್ ಖರ್ಗೆ RSS ಕುರಿತಂತೆ ಕೊಟ್ಟಿರುವಂಥ ಹೇಳಿಕೆ. ಇಷ್ಟು ದೊಡ್ಡ ಹೇಳಿಕೆಯನ್ನು ಕೊಟ್ಟ ಮೇಲೆ BJP ಸೇರಿದ ಹಾಗೆ ಮಿತ್ರ ಪಕ್ಷ JDS ಸುಮ್ಮನಿರೋದಕ್ಕೆ ಸಾಧ್ಯ ಇಲ್ಲ, ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ಹಾಗಾದರೆ RSS ಕುರಿತಂತೆ ಪ್ರಿಯಾಂಕ್ ಖರ್ಗೆ ಈ ರೀತಿಯ ಸ್ಟೇಟ್ಮೆಂಟನ್ನು ಕೊಟ್ಟಿದ್ಯಾಕೆ? ಇದಕ್ಕೆ BJP ಮತ್ತು RSS ಯಾವ ರೀತಿಯ ಉತ್ತರವನ್ನು ಕೊಟ್ಟಿದೆ? ಇವತ್ತು RSS ಬಗ್ಗೆ ಉಲ್ಲೇಖ ಮಾಡಿದ್ರೆ BJP ಯಾಕೆ ಮಾತಾಡ್ತಾ ಇದೆ? ಇದೆಲ್ಲದರ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ನಾನು ದಿವ್ಯಶ್ರೀ. RSS ವಿಚಾರದಲ್ಲಿ ಭುಗಿಲೆದ್ದಿದೆ ಸಮರ. ಕಾರಣ ಸಚಿವ ಪ್ರಿಯಾಂಕ್ ಖರ್ಗೆ. ಒಂದಂತೂ ಅರ್ಥ ಮಾಡ್ಕೊಳ್ಳಿ, ಮತ್ತೊಂದು ಸಬ್ಜೆಕ್ಟನ್ನು ಕೊಟ್ಟಿದೆ ಕರ್ನಾಟಕ ಕಾಂಗ್ರೆಸ್. ಮತ್ತೊಂದು ಸಬ್ಜೆಕ್ಟನ್ನು ಕೊಟ್ಟಿದೆ ಕರ್ನಾಟಕ ಕಾಂಗ್ರೆಸ್. ಜನರ ಜ್ವಲಂತ ಸಮಸ್ಯೆಗಳಿಗೆ ಮಿಡಿಬೇಕಾಗಿದ್ದಂಥ ಆಡಳಿತ ವಿಪಕ್ಷಗಳು ಈ ರೀತಿಯ ಹೊಸ ಸಬ್ಜೆಕ್ಟ್ನಲ್ಲಿ ನಮ್ಮನ್ನು ನಿರತರನ್ನಾಗಿ ಮಾಡುವಂತೆ ಮಾಡಿದೆ. ಇವತ್ತು ನೋಡಿ, ಅದೇ ಸಬ್ಜೆಕ್ಟ್ ಇಟ್ಕೊಂಡು ನಾವು ಕೂಡ ಚರ್ಚೆ ಮಾಡುವಂಥ ಸ್ಥಿತಿಗೆ ತಂದಿದ್ದಾರೆ. ರೈಟ್. ಇವತ್ತು ಬೇಕಾದಷ್ಟು ಸಮಸ್ಯೆಗಳಿದ್ದಾಗ ಅಭಿವೃದ್ಧಿ ಬಗ್ಗೆಯೋ, ಅನುದಾನದ ಬಗ್ಗೆಯೋ, ಸರ್ಕಾರದ ಶಾಲೆಗಳ ಬಗ್ಗೆಯೋ, ಸರ್ಕಾರಿ ಆಸ್ಪತ್ರೆಗಳ ಅಭಿವೃದ್ಧಿ ಕುರಿತಂತೆ ನೀವು ಮಾತಾಡಬೇಕಾಗಿತ್ತು. ಆದರೆ ಈ ರೀತಿಯ ಸಬ್ಜೆಕ್ಟ್ಗಳನ್ನು ಕೊಟ್ಟಾಗ ಅದನ್ನು ಚರ್ಚೆ ಮಾಡದೆ ಹಾಗೆ ಬಿಡೋದಕ್ಕೂ ಆಗೋದಿಲ್ಲ, ಮುಂದುವರಿಸೋದಕ್ಕೂ ಕೂಡ ಆಗೋದಿಲ್ಲ. ಆದರೆ ನೋಡಿ, ಪ್ರಿಯಾಂಕ್ ಖರ್ಗೆ ಅವರು ಕೆಲವೊಮ್ಮೆ ಕೊಡುವಂತಹ ಸ್ಟೇಟ್ಮೆಂಟ್ಗಳೇನಿದೆ ಅದೇ ರೀತಿ ಚರ್ಚೆಯನ್ನು ಹುಟ್ಟು ಹಾಕುತ್ತೆ, ಆಕ್ರೋಶವನ್ನು ಭುಗಿಲೇಳುವಂತೆ ಮಾಡುತ್ತೆ. ಅದೇ ಆಗಿರೋದೀಗ. ಮತ್ತೆ RSS ವಿಚಾರದಲ್ಲಿ ಭುಗಿಲೆದ್ದಿದೆ ಸಮರ. ಪ್ರಿಯಾಂಕ್ ಖರ್ಗೆ ಪ್ರಕಾರ RSS ಒಂದು ದೆವ್ವ, BJP ಅದರ ನೆರಳು. RSS ವಿರುದ್ಧ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇಷ್ಟು ದೊಡ್ಡ ಹೇಳಿಕೆಯನ್ನು ಕೊಟ್ಟ ಮೇಲೆ BJP ಅವರು ಸುಮ್ಮನಿರೋದಕ್ಕೆ ಸಾಧ್ಯವಾ? ನೋ, ಇಟ್ ಇಸ್ ಇಂಪಾಸಿಬಲ್. ಮಾತಾಡ್ತಿರೋದು RSS ಬಗ್ಗೆ, BJPಯ ಕುರಿತಂತೆ. ಹಾಗಾಗಿ BJP ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದೆ. ನೋಡಿ, ಇಲ್ಲೊಂದಷ್ಟು ವಿಚಾರಗಳಿದ್ದಾವೆ. ಕರಾವಳಿಯಲ್ಲಿ ಬಂಡವಾಳ ಹಾಕಲು ಹಿಂದೇಟು. ನೇರ ಸವಾಲನ್ನು ಎಸೆದಿರೋದನ್ನು ನೀವಿಲ್ಲಿ ಗಮನಿಸಬೇಕು. ಕೋಮು ಗಲಭೆಯ ಹಿನ್ನೆಲೆಯಲ್ಲಿ IT-BT ಕಂಪನಿ ಹಿಂದೇಟು. ನೋಡಿ, ಇದು ಕೊಟ್ಟಿರುವಂಥ ಸ್ಟೇಟ್ಮೆಂಟ್. ಮಂಗಳೂರು ಕರಾವಳಿ ಭಾಗದಲ್ಲಿ IT-BTಗೆ ಈ ಮಟ್ಟಿಗಿನ ಹಿನ್ನಡೆ ಆಗಿದೆ ಅನ್ನೋದಾದರೆ ಅದಕ್ಕೆ RSS ಕಾರಣ, BJP ಕಾರಣ. ಅಷ್ಟೊಂದು ಕೋಮು ಗಲಭೆ ಇರುವಂಥ ಸನ್ನಿವೇಶದಲ್ಲಿ ಯಾರಲ್ಲಿ ಬಂದು ಇನ್ವೆಸ್ಟ್ ಮಾಡ್ತಾರೆ ಎಂಬ ಅರ್ಥದ ಮಾತುಗಳನ್ನು ಆಡಿರುವುದು ಸಚಿವರು. ನೋಡಿ, ಇಂತಹ ಸಂದರ್ಭದಲ್ಲಿ ಇನ್ನೊಂದು ಪ್ರಶ್ನೆಯನ್ನ ಪ್ರಿಯಾಂಕ್ ಖರ್ಗೆ ಇಲ್ಲಿ ಎತ್ತಿದ್ದಾರೆ. RSSಗೆ ಬರುವಂಥ ದೇಣಿಗೆ, ಅದರ ಡೇಟಾ ಬಗ್ಗೆ ಕೂಡ ಪ್ರಶ್ನೆಯನ್ನು ಎತ್ತಿದ್ದಾರೆ. ಹಾಗಾದರೆ ಯಾರೆಲ್ಲ ಏನಿಲ್ಲ ಇದ್ರ ಬಗ್ಗೆ ಮಾತಾಡಿದ್ದಾರೆ, ಬನ್ನಿ ಒಂದ್ಸಲ ಕೇಳ್ಕೊಂಬರೋಣ. ಆಮೇಲೆ ಇದು ಯಾರಿಂದ ಪ್ರತಿಪಾದನೆ ಆಗ್ತಾ ಇದೆ ಅಂತ ನಾವೆಲ್ಲರೂ ಯೋಚನೆ ಮಾಡಬೇಕು. ಯಾರು ಮಾತನಾಡ್ತಾ ಇದ್ದಾರೆ, ಯಾರಿಂದ ಈ ಪ್ರವಚನಗಳು ಬರ್ತಾ ಇದೆ, ಅವರು ಅದನ್ನ ಫಾಲೋ ಮಾಡ್ತಾ ಇದ್ದಾರಾ ಇಲ್ಲ ಮನೆಯಲ್ಲಿ, ಅದೆಲ್ಲಾನು ತಿಳ್ಕೊಬೇಕಲ್ಲ ನಾವು. ನನಗೆ ಅರ್ಥನೇ ಆಗಲ್ಲ. ಮೊನ್ನೆ ನಿಮ್ಮ RSS ಮುಖ್ಯಸ್ಥರು ಹೇಳ್ತಾರೆ, ನೀವು ದೇಶ ಉಳಿಸ್ಲಿಕ್ಕೆ, ಧರ್ಮ ಉಳಿಸ್ಲಿಕ್ಕೆ ನೀವು 3 ಗಂಡು ಮಕ್ಕಳು ಉಳಿಸ್ಬೇಕು ಅಂತ. ಅವ್ರು ಮಾತ್ರ ಬ್ರಹ್ಮಚಾರಿ ಇರ್ತಾರೆ RSSನವರು. ಬರೇ ಬಡವರಿಗ ಇದೆಲ್ಲ ಪಾಠ. ಈಗ ಇನ್ನೊಂದು ಕಳೆದ 10-12 ವರ್ಷದಿಂದ ಇನ್ನೊಂದು ಹೊಸದು ಪ್ರಾರಂಭ ಆಗ್ಬಿಟ್ಟಿದೆ. ಬಹಳ ಸಲೀಸಾಗಿ ನಾವೆಲ್ಲರಿಗೂ ಬ್ರ್ಯಾಂಡ್ ಮಾಡ್ತಾ ಇದ್ದೀವಿ. ನಮಗೆ ನಿಮಗೆ ನಮ್ಮ ತತ್ವ ಸಿದ್ಧಾಂತದಲ್ಲಿ ವ್ಯತ್ಯಾಸ ಬಂದ್ಬಿಟ್ರೆ ನೀವು ದೇಶದ್ರೋಹಿ, ನೀವು ಬರೀ ಧರ್ಮದ್ರೋಹಿ ಅಲ್ಲ, ದೇಶದ್ರೋಹಿನೂ ಕೂಡ ಆಗ್ಬಿಟ್ಟಿದ್ದೀಗ. ಈಗ ನಾನೇನೋ ನಿಮ್ಮ ವಿಚಾರಗಳಿಗೆ ತದ್ವಿರುದ್ಧವಾಗಿದ್ದರೆ
ಐ ಆಮ್ ನಾಟ್ ಓನ್ಲಿ ಆಂಟಿ ಕಾಸ್ಟ್, ಆಂಟಿ ರಿಲಿಜನ್, ಬಟ್ ಆಲ್ಸೋ ಐ ಆಮ್ ಆಂಟಿ ನ್ಯಾಷನಲ್. ಯಾವ ಸಂಘಟನೆ, RSS ಅಂತ ಸಂಘಟನೆ 52 ವರ್ಷ ನಮ್ಮ ದೇಶದ ಬಾವುಟ ಅವರು ಕಚೇರಿನಲ್ಲಿ ಹಾರಿಸಿಲ್ಲ, ಅವರು ನಮಗೆ ದೇಶಭಕ್ತಿ ಇದು ಹೇಳ್ತಾರ, ಪಾಠ ಹೇಳ್ತಾರ. 52 years they did not hoist the Indian national flag. ನಾವು ಯಾರ ಹತ್ರನೂ ಡೊನೇಷನ್ ತಗೊಳಲ್ಲ, ಬರೀ ಗುರುದಕ್ಷಿಣ ತಗೋತೀವಿ. ನನಗೆ ಆಶ್ಚರ್ಯ ಆಯ್ತು, ಆಯ್ತಪ್ಪ ಗುರುದಕ್ಷಿಣ ಅಂದ್ರೆ ಏನು ಅಂತ ನಾನು ಸ್ವಲ್ಪ ನೋಡಿದೆ. ಅವ್ರದೆಲ್ಲ ಹಿಂದೆ ಗೋವಾಲ್ಕರ್ ಅವ್ರದ್ದು, ನಿಮ್ಮ ವೀರ್ ಸಾವರ್ಕರ್ ಇವ್ರದೆಲ್ಲ ಪುಸ್ತಕಗಳನ್ನು ಓದ್ತಾ ಇದ್ದೀನಿ. ಅವಾಗ ಗುರು ಅಂದ್ರೆ ಯಾರು ಅಂದ್ರೆ ಅವರ ಧ್ವಜದ ಹೆಸರು ಮೇಲೆ ಇವ್ರು ದುಡ್ಡು ತಗೋತಾ ಇದ್ದಾರೆ. ಅಂದ್ರೆ ನಾಳೆ ನಾನು ನೀಲಿ ಧ್ವಜ ಹಾಕ್ಬಿಟ್ಟು ಅದು ನನ್ನ ಗುರು ಅಂದ್ಬಿಟ್ಟು ನಾನು ದುಡ್ಡು ತಗೊಳಕ್ ಬಿಡ್ತದ ಸರ್ಕಾರ? ಹೌ ಇಸ್ ದಟ್ ಪಾಸಿಬಲ್? ಇವ್ರದ್ದು ಒಂದು ನೆಟ್ವರ್ಕ್ ಮಾಡಿಬಿಟ್ಟಿದ್ದಾರೆ. ನೀವು ಎಲ್ಲ ಓದಿದಿರೋ ಎಲ್ಲ ಗೊತ್ತಿಲ್ಲ, ಮೊನ್ನೆ ಒಂದು ಪ್ರತಿಷ್ಠಿತವಾದಂಥ ಪತ್ರಿಕೆಯಲ್ಲಿ ಬಂದಿತ್ತು, more than 2500 ಆರ್ಗನೈಸೇಷನ್ಸ್ ನೆಟ್ವರ್ಕ್ ಇದೆ. ಅಮೇರಿಕಾ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಅಲ್ಲೆಲ್ಲಿಂದ ದುಡ್ಡು ತಗೊಂಡು ನಾನು ಹೇಳ್ತಾ ಇದ್ದೀನಿ, ದೀಸ್ ಪೀಪಲ್ ಆರ್ ಇಂಟು ಮನಿ ಲಾಂಡ್ರಿಂಗ್. ಬಿಜೆಪಿ, ನಾನು ಪೊಲಿಟಿಷಿಯನ್ ಸರ್, ಬಟ್ ಪಾಪ ಈ ಪುಸ್ತಕ ಬಿಡುಗಡೆನಲ್ಲಿ ಮಾತಾಡ್ಬೋದು ಎಲ್ಲ ಸೂಕ್ತ ಅಲ್ಲ, ಗೊತ್ತಿಲ್ಲ ನನಗೆ. ಬಿಜೆಪಿ ಮತ್ತು RSS ಇಲ್ಲ ಅಂದ್ರೆ ಬಿಜೆಪಿ ಇಸ್ ಗೋಯಿಂಗ್ ಟು ಬಿ ವರ್ಸ್ ದೆನ್ JDS. ಬರ್ದ್ಕೊಡ್ತೀನಿ ನೋಡಿ. ಪ್ರಾದೇಶಿಕ ಪಕ್ಷಕ್ಕಿಂತ ಕನಿಷ್ಠ ಹಾಲತ್ತಾಗುತ್ತೆ ಅವ್ರದ್ದು. ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ, ನಾವು ದೆವ್ವದ ನೆರಳು ಜೊತೆ ಜಗಳ ಆಡ್ತಾ ಇದ್ದೀವಿ. ದೆವ್ವದ ನೆರಳು ಯಾವುದು? ಬಿಜೆಪಿ. ದೆವ್ವ ಯಾವುದು? RSS. ಸೊ ಈ ನೆರಳು ಜೊತೆ ಜಗಳ ಆಡೋದು ಬಿಟ್ಟು ನಾವು ದೆವ್ವ ಜೊತೆ ಜಗಳ ಆಡಿದ್ರೆ ಆಟೋಮ್ಯಾಟಿಕ್ ಆಗಿ ನಮ್ಮ ದೇಶ ಸುಧಾರಣೆ ಆಗುತ್ತೆ. ನನಗನ್ನಿಸ್ತದೆ ಎಲ್ಲೋ ಒಂದ್ ಕಡೆ ಪ್ರಿಯಾಂಕಾ ಖರ್ಗೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಅವರ ದ್ವೇಷದ ಪರಿಣಾಮವಾಗಿ ಈ ರೀತಿ ಹೇಳಿಕೆಗಳನ್ನು ನೀಡಿದ್ದಾರೋ, ಹತಾಶರಾಗಿ ಈ ರೀತಿ ಹೇಳಿಕೆಯನ್ನು ನೀಡಿದ್ದಾರೋ, ಅಥವಾ ಬಾಲಿಶವಾಗಿ ಇವರ ಹೇಳಿಕೆ ಅಂತ ನಾವು ಪರಿಗಣಿಸಬೇಕೋ, ಅಥವಾ ಅವಿವೇಕತನದ ಹೇಳಿಕೆ ಅಂತನೂ ಕೂಡ ನಾವು ಕರಿಬಹುದು. ನಮ್ಮ ಗ್ರಾಮೀಣ ಭಾಗದ ಗ್ರಾಮೀಣ ಭಾಷೆಯಲ್ಲಿ ಹೇಳೋದಾದ್ರೆ ತಲೆಹರಟೆ ಅಂತ ನಾವು ಕರಿತೇವೆ. ತಲೆಹರಟೆ, ಅವನ್ ಬಿಡಪ್ಪ ತಲೆಹರಟೆ, ಅವನ್ ಬೇರೆ ಕೆಲಸ ಇಲ್ಲ. ಅವನ್ ಬಿಡಪ್ಪ ಮನುಷ್ಯ ಬರೀ ಉಡಾಫೆ, ಅವನು ಬೇರೆ ಕೆಲಸ ಇಲ್ಲ. ಗ್ರಾಮೀಣ ಭಾಗದಲ್ಲಿ, ಗ್ರಾಮೀಣ ಭಾಷೆದಲ್ಲಿ ಈ ರೀತಿ ಹೇಳ್ತಾರೆ. ಆದ್ರೆ ಪ್ರಿಯಾಂಕಾ ಖರ್ಗೆ ಅವರು ಒಬ್ಬ ಜವಾಬ್ದಾರಿತ ಸಚಿವ ಸ್ಥಾನದಲ್ಲಿರುವಂತವರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100 ವರ್ಷದ ಸಾಧನೆ, ಸಮಾಜ ಕಟ್ಟುವ ನಿಟ್ಟಿನಲ್ಲಿ ಯಾವ ರೀತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಮರ್ಪಣೆ ಮಾಡಿಕೊಂಡಿದೆ, ದೇಶ ಕಟ್ಟುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಾತ್ರ ಏನು, ಇದು ಯಾವುದನ್ನು ಕೂಡ ಅರ್ಥ ಮಾಡ್ಕೊಳ್ತಕ್ಕಂಥ ಗೋಜಿಗೂ ಕೂಡ ಹೋಗ್ದೇನೆ ಕೇವಲ ಮಾತಿನ ಚಪಲಕ್ಕೆ ಪ್ರಿಯಾಂಕಾ ಖರ್ಗೆ ಅವರು ಮೊದಲು ನಾನು ಯಾರು ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಯ್ತದೆ. ದೇಶಕ್ಕೆ ಸ್ವತಂತ್ರ ಪೂರ್ವದಲ್ಲಿ RSSನವ್ರ ಕೊಡುಗೆ ಇರ್ಬೋದು, ದೇಶದ ಅನೇಕ ನಾಯಕರುಗಳ ಕೊಡುಗೆ ಅಪಾರವಾಗಿದೆ. ಅದನ್ನು ಅರ್ಥ ಮಾಡ್ಕೊಳ್ತೀರ ಮಾತನಾಡ್ತಕ್ಕಂಥ ಬಾಲಿಶವಾದ ನಿಮ್ಮ ಹೇಳಿಕೆ, ರಾಜ್ಯದಲ್ಲಿ ನೀವು ಮಂತ್ರಿಗಳು ಅನ್ನೋದನ್ನು ಮರೆತು ಎಲ್ಲ ಒಂದು ಕಡೆ ಇನ್ನೊಬ್ಬರ ಬಗ್ಗೆ ಗದಾಪ್ರಹಾರ ಮಾಡ್ತಕ್ಕಂಥದ್ದು ನಡವಳಿಕೆ ಇದೆಯಲ್ಲ, ಇದು ನಿಮಗೆ ಶೋಭೆ ತರ್ತಕ್ಕಂಥದ್ದಲ್ಲ, ಇದು ನಿಮ್ಗೆ ಗೌರವನೂ ಕೊಡ್ತಕ್ಕಂಥದ್ದಲ್ಲ. ಒಂದು ಸತ್ಯ, RSS ಇತಿಹಾಸ ನಿಮ್ಗೆ ಗೊತ್ತಿದ್ದರೆ ನೀವು ಈ ರೀತಿ ಮಾತಾಡ್ತಾ ಇರಲ್ಲ. RSS ಇಲ್ಲ ಅಂದರೆ ನೀವು ಇರ್ತಾ ಇರಲ್ಲ, ನಿಮ್ಮ ಇಡೀ ಕುಟುಂಬನೇ ಇರ್ತಾ ಇರಲ್ಲ. ನಿಮ್ಮ ಕಾಂಗ್ರೆಸ್ಸಿನ ಪರಿಸ್ಥಿತಿ ಏನು? ಕಾಂಗ್ರೆಸ್ ಹೆಂಗಿದೆ? RSSನಿಂದ ತಯಾರಾಗಿ ಬರ್ತಕ್ಕಂಥ ಕಾರ್ಯಕರ್ತರು, ನಾಯಕರು ಹೆಂಗಿದ್ದಾರೆ, ದೇಶ ಸೇವೆಯನ್ನು ಮಾಡ್ತಾ ಇದ್ದಾರೆ.
ಹೆಂಗೆ ಸಮಾಜ ಸೇವೆಯನ್ನ ಮಾಡ್ತಾ ಇದ್ದಾರೆ ಅದನ್ನು ನೋಡಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ ನಿಮಗೆ. ದ್ವೇಷದಿಂದ ಮಾತಾಡ್ತಾ ಇದ್ದೀರಾ, ಹೊಟ್ಟೆ ಹುರಿಯಿಂದ ಮಾತಾಡ್ತಾ ಇದ್ದೀರಾ. ಇವತ್ತು ದೇಶ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ RSS ಬಹಳ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದೆ ಈ ದೇಶಕ್ಕೆ. ಇವತ್ತು ಕಾಶ್ಮೀರ ಈ ದೇಶದಲ್ಲಿ ಉಳಿಬೇಕು ಅಂತಾಗಿದ್ರೆ, ಈ ದೇಶದ ಸಂಸ್ಕೃತಿ ಉಳಿಬೇಕು ಅಂತಾಗಿದ್ರೆ, ಈ ದೇಶದಲ್ಲಿ ಶಿಕ್ಷಣದ ಪರಿಸ್ಥಿತಿ ಚೆನ್ನಾಗಾಗಬೇಕು ಅಂತಾಗಿದ್ರೆ, ಈ ದೇಶದಲ್ಲಿ ಶ್ರೀರಾಮ ದೇಗುಲದ ನಿರ್ಮಾಣ ಇರ್ಬೋದು, ಈ ಥರ ಅನೇಕ ವಿಚಾರಗಳಲ್ಲಿ ದೇಶದ ಅಖಂಡತೆಯನ್ನು ಕಾಪಾಡೋದ್ರಲ್ಲಿ, ಐಕ್ಯತೆಯನ್ನು ಕಾಪಾಡೋದ್ರಲ್ಲಿ RSSನ ಕೊಡುಗೆಯನ್ನ ನೀವು ಮನಗಾಣೋದಕ್ಕೆ ಸಾಧ್ಯ ಇಲ್ಲ. ಭಾರತೀಯ ಜನತಾ ಪಕ್ಷ RSS ಎಂಬ ದೆವ್ವದ ನೆರಳಿನಲ್ಲಿ ಬದುಕ್ತದೆ ಅಂತ. ಅವರ ತಲೆ ಯಾಕೆ ಇಷ್ಟೊಂದು ಕೆಟ್ಟಿದೆ ಅಂತ ನನಗೆ ಗೊತ್ತಿಲ್ಲ. ಆದರೆ ನಾನೊಂದು ಮಾತನ್ನು ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ. RSS ಅಂತಕ್ಕಂಥದ್ದು ಒಂದು ಸಂಘಟನೆ. ಸಂದರ್ಭ ಬಂದಾಗ ನೀವು ಈ ದೇಶದ ಪರವಾಗಿದ್ದರೆ ಕಾಂಗ್ರೆಸ್ಗೂ ಕೂಡ ಅದು ಸಪೋರ್ಟ್ ಮಾಡ್ತದೆ. ಯಾಕೆಂದರೆ ದೇಶದ ಪರವಾಗಿರ್ತಕ್ಕಂಥವರು ಬೇಕು ಅವ್ರಿಗೆ. ಭಾರತೀಯ ಜನತಾ ಪಕ್ಷ ದೇಶದ ಪರವಾಗಿ ಕೆಲಸ ಮಾಡ್ತದೆ, ದೇಶ ಮೊದಲು ಅಂತ ಹೇಳ್ತದೆ. ಇವತ್ತು ರಸ್ತೆ ಗುಂಡಿಗೆ ಮಹಿಳೆ ಒಬ್ಬರು ಬಲಿಯಾಗಿದ್ದಾರೆ. ರಸ್ತೆ ಗುಂಡಿಗೆ 2 ವರ್ಷದ ಪುಟ್ಟ ಮಗು ಬಲಿಯಾಗಿದೆ. ಬೆಲೆ ಏರಿಕೆಯನ್ನು ಜಾಸ್ತಿ ಆಗಿದೆ. ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ದುಸ್ಥಿತಿಯಲ್ಲಿದೆ. ಇಂಥ ಹಲವಾರು ಸಮಸ್ಯೆಗಳಿದ್ದಾಗ ನೋಡಿ ವೆಲ್ ಪ್ಲ್ಯಾಂಡ್ ಅಂತ ಅನ್ಸುತ್ತೆ. ಇಂಥ ಒಂದು ಸಬ್ಜೆಕ್ಟನ್ನು ಕೊಟ್ಟು ಡೈವರ್ಟ್ ಮಾಡುವಂತಹ ಈ ಹೊಲಸು ರಾಜಕೀಯದ ಬಗ್ಗೆ ಏನು ಹೇಳೋದು? ನಿಮ್ಮ ಧ್ವನಿಯನ್ನು ಹತ್ತಿಕ್ಕುವ ಕೆಲಸ ಅನ್ನುವಂತಹ ಪ್ರಜ್ಞೆ ಜನಸಾಮಾನ್ಯರಿಗಿರಬೇಕು. ಯಾಕಂದರೆ ಅಷ್ಟು ದೊಡ್ಡ ಮ್ಯಾಂಡೇಟನ್ನು ಕೊಟ್ಟಿದ್ದೀರಿ. ಆದರೆ ಆ ಮ್ಯಾಂಡೇಟಿಗೆ ತಕ್ಕಂತೆ ಕೆಲಸ ಮಾಡ್ತಿದ್ದಾರಾ ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ. ಯಾವಾಗ ನೀವು ಪ್ರಶ್ನೆ ಮಾಡ್ತೀರಿ ಅನ್ನುವಂಥ ಕ್ಲೂ ಸಿಕ್ತೋ ಇಂಥ ಸಬ್ಜೆಕ್ಟ್ಗಳನ್ನು ಕೊಟ್ಬಿಡ್ತಾರೆ. ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ BJP ವಕ್ತಾರರಾಗಿರುವಂತಹ ಗೋವಿಂದರಾಜ್ ಅವರು ಇದ್ದಾರೆ. ನಮಸ್ಕಾರ. ನಮಸ್ಕಾರ. JDS ವಕ್ತಾರರು ಉಮೇಶ್ ಅವರಿದ್ದಾರೆ. ನಮಸ್ಕಾರ. ನಮಸ್ತೆ ಮೇಡಮ್. ಕಾಂಗ್ರೆಸ್ ವಕ್ತಾರರು ಸ್ವಾತಿ ಚಂದ್ರಶೇಖರ್ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ರೈಟ್, ಗೋವಿಂದರಾಜ್ ಅವರೇ, ಪ್ರಿಯಾಂಕ್ ಖರ್ಗೆ ಅವರು ಮಾತಾಡಿದ್ದನ್ನು ನೀವು ಕೇಳಿಸ್ಕೊಂಡ್ರಿ. ಅದಕ್ಕೆ ಸಂಬಂಧಪಟ್ಟಂತೆ BJP ಅವರೆಲ್ಲರೂ ಕೂಡ ರಿಯಾಕ್ಟ್ ಮಾಡಿದ್ದನ್ನು ಕೂಡ ನೀವು ಗಮನಿಸಿದ್ರಿ. ನನ್ನ ಪ್ರಶ್ನೆ, RSS ಬಗ್ಗೆ ಮಾತಾಡಿದಾಗ BJP ಯಾಕೆ ರಿಯಾಕ್ಟ್ ಮಾಡುತ್ತೆ? ಎಸ್, ಒಳ್ಳೆ ಪ್ರಶ್ನೆ ಮೇಡಮ್. ಏಕೆಂದರೆ ನೀವು ಕೂಡ ಪ್ರಥಮವಾಗಿ ಹೇಳಿದ್ರಿ, ಈ ರಾಜ್ಯದ ಜನತೆ 136 ಸೀಟ್ ಕೊಟ್ಟು ಒಳ್ಳೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು ಇಬ್ಬರು ಮಗಳು ಮತ್ತು ತಾಯಿ ಇವತ್ತು ಗುಂಡಿಯಲ್ಲಿ ಬಿದ್ದು ಸಾವಾಗಿದೆ. ಇಂಥ ವಿಚಾರಗಳನ್ನ ಚರ್ಚೆ ಮಾಡೋದು ಬಿಟ್ಟು ವಲಸು ಬಾಯಿಂದ ಅಂತ ನೀವು ಹೇಳಿದ್ರಿ. ಈ ಬಾಯಿ ವಲಸಾದ್ರೆ ಅದಕ್ಕೇನು ಮಾತಾಡ್ತೀವಿ ಅಂತ ಗೊತ್ತಿರೋದಿಲ್ಲ ಅಂತ. ಅದೇ ರೀತಿ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಒಂದು RSS ಸಂಸ್ಥೆನ ದೆವ್ವಕ್ಕೆ ಹೋಲಿಸ್ತಾರೆ ಅಂತಂದ್ರೆ RSS ಬಗ್ಗೆ ಅವ್ರಿಗೆ ಏನ್ ಗೊತ್ತು? RSS ಏನು ಹೋಗಿದ್ರಾ? RSS ಏನ್ ಮಾಡ್ತಾರೆ ಅಂತ ಚೆಕ್ ಮಾಡಿದ್ರಾ? RSS ಅಲ್ಲಿ ಕೂತಿ ಇದು ಸರಿ ಇಲ್ಲ ಅಂತ ಏನು ಎದ್ದು ಬಂದಿದ್ದ ಉದಾಹರಣೆಗಳಿದೆಯಾ? ಇವ್ರಿಗೆ ನಿಜವಾಗ್ಲೂ RSS ಬಗ್ಗೆ ಗೊತ್ತಾಗಬೇಕು ಅಂದ್ರೆ ಹೋಗ್ಲಿ, ಒಂದು 3 ತಿಂಗಳು RSS ಒಂದು ನಮ್ದು OTC ಅಂತ ಆಗುತ್ತೆ, ಹೋಗ್ಲಿ, ಅನುಭವ ಬರುತ್ತೆ. ಒಂದು RSS ಸಂಸ್ಥೆ ರಾಷ್ಟ್ರೀಯತೆ ಬಿತ್ತುವಂಥ ಸಂಸ್ಥೆ ಇಡೀ ದೇಶದಲ್ಲದೆ ಪ್ರಪಂಚದ ಮೂಲೆ ಮೂಲೆಯಲ್ಲೂ ಕೂಡ ಇವತ್ತು ಸುಮಾರು 60,000ಗಿಂತ ಹೆಚ್ಚಿನ ಶಾಖೆಗಳನ್ನ ನಡೆಸ್ತಾ ಇದೆ. ಅದು ಮಾಹಿತಿ ಸನ್ಮಾನ್ಯ ಖರ್ಗೆ ಅವರಿಗೆ ಗೊತ್ತಿಲ್ಲ. ಅದೇ ರೀತಿ ಸುಮಾರು 50 ಲಕ್ಷಕ್ಕಿಂತ ಹೆಚ್ಚಿನದಾಗಿ ಅದನ್ನ ಕಾರ್ಯಕರ್ತರು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಈ ರೀತಿ ಇರ್ತಕ್ಕಂಥ ಒಂದು ದೊಡ್ಡ ಸಂಘಟನೆಯನ್ನ ಎಲ್ಲೋ ಒಂದ್ ಕಡೆ ಅವಾಗ ಒಂದು ಉಚ್ಚನಾಯಿ ರೀತಿಯಲ್ಲಿ ಬೊಗಳೋ ರೀತಿಯಲ್ಲಿ ಅದ್ರ ಬಗ್ಗೆ ಮಾತಾಡ್ದಲೇ ಇದ್ರೆ ಬಹುಶಃ ಪ್ರಿಯಾಂಕ್ ಖರ್ಗೆಗೆ ನಿದ್ದೆನೂ ಬರ್ತಾ ಇಲ್ಲ, ಊಟನೂ ಸೇರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಅನಿಸ್ತಾ ಇದೆ. ದೊಡ್ಡ ಸಚಿವ ಸ್ಥಾನ ಅದು, ಅವ್ರು ಮಾತಾಡುವ ಸಂದರ್ಭದಲ್ಲಿ ಇರ್ಬೋದು ಮೇಡಮ್.
ಇವತ್ತು ಅವ್ರು ದೊಡ್ಡ ಅಲ್ಲ, ಸುಮ್ ಸುಮ್ನೆ ಸಚಿವರಾಗಿ ಮಾತಾಡ್ತಾರ ಅಂತ ವೀರ ಸಾವರ್ಕರ್ ಬಗ್ಗೆ ಓದಿದ್ದೀನಿ ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಖರ್ಗೆ ಅವರು ಈ ರಾಜ್ಯದ ಸಮಸ್ಯೆಗಳ ಬಗ್ಗೆ ನಾನು ಇಂಥ ಪರಿಹಾರ ಕೊಟ್ಟಿದ್ದೀನಿ, ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಇಷ್ಟು ಅನುದಾನ ಇದೆ, ಇಷ್ಟು ಖರ್ಚು ಮಾಡಿದ್ದೀನಿ ಅಂತ ಹೇಳಿದ್ರೆ ಇಲ್ಲಿವರೆಗೂ ಸುಮಾರು 28,000 ಕೋಟಿ ಇರ್ತಕ್ಕಂಥ ಅನುದಾನದಲ್ಲಿ ಅವ್ರದ್ದು ರಿಪೋರ್ಟ್ ಕಾರ್ಡ್ ನೋಡಿದ್ರೆ 10% ಇಲ್ಲಿವರೆಗೂ ಕೆಲಸ ಮಾಡಿಲ್ಲ. ಈ ರೀತಿಯಾದ ಒಂದು ಬೇಜವಾಬ್ದಾರಿ ಸಚಿವ ಕೆಲಸ ಮಾಡ್ತಾ ಇದ್ರೆ ಮುಖ್ಯಮಂತ್ರಿಗಳು ಏನ್ ಮಾಡ್ತಾವ್ರೆ ಅಂತ ನಮ್ಗಂತೂ ಅರ್ಥ ಆಗ್ತಾ ಇಲ್ಲ. ಯಾಕೆಂದ್ರೆ ಇದೇ ರೀತಿ ಕಳೆದ ಅಕ್ಟೋಬರ್ ನಲ್ಲಿ ಮೇಡಮ್ ಏನು ನಮ್ಮ ಸಂಘದ ಒಂದು 100 ವರ್ಷದ ಆಚರಣೆ ಕಾರ್ಯಕ್ರಮದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲಾ ಊರಲ್ಲೂ ಒಂದು ರೂಟ್ ಮಾರ್ಚ್ ಅಂತ ಮಾಡ್ತೀವಿ. ಅದಾದಾಗ್ಲೂ ಕೂಡ ಅದನ್ನೆಲ್ಲ ಒಂದು ತಡೆ ಒಟ್ಟ ಕೆಲಸ ಮಾಡಿದ್ರು. ಅದ್ರ ವಿಚಾರವಾಗಿ ಕೋರ್ಟ್ಗೆ ಹೋಗಿ ಚೀಮಾರಿ ಹಾಕ್ಸ್ಕೊಂಡ ಕೆಲಸ ಮಾಡಿದ್ರು. ಇನ್ನ ನಾಚಿಕೆ ಇಲ್ಲ ಇವ್ರಿಗೆ ಇದ್ರ ಬಗ್ಗೆ ಮಾತಾಡೋದಿಕ್ಕೆ. ಯಾಕೆಂದ್ರೆ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಸ್ಥೆ ಇವತ್ತು ಇಡೀ ದೇಶ ಚೆನ್ನಾಗಿರ್ಬೇಕು, ದೇಶದಲ್ಲಿ ಇರ್ತಕ್ಕಂಥ ವಾಸಿಗಳೆಲ್ಲ ನೆಮ್ಮದಿಯಾಗಿ ಬದುಕಬೇಕು, ಒಂದು ಧರ್ಮ ಹಿಂದೂ ಧರ್ಮದ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥ ಒಂದು ಸಂಘಟನೆನ ನೀವು ಎಲ್ಲೋ ಒಂದ್ ಕಡೆ ನಿಮ್ಗೆ ಬುದ್ಧಿ ಇದ್ದಿ ಮಾತಾಡ್ತೀರಾ, ಇಲ್ದಲೇ ಮಾತಾಡ್ತಾ ಇದ್ರೆ ನನಗಂತ ಇಲ್ಲ, ಅರ್ಥ ಆಗ್ತಾ ಇಲ್ಲ. ಯಾಕೆಂದ್ರೆ ಇವರು ಕೇವಲ ರಾಜಕೀಯದ ಒಂದು ಹೇಳಿಕೆಗೋಸ್ಕರ ಇಲ್ಲಿ ಕೊಡ್ತಾ ಇದ್ದಾರಾ, ಇಲ್ಲ ನಿಜವಾಗ್ಲೂ ರಾಜಕೀಯ ಅವ್ರು ಹೇಳ್ತಾ ಇದ್ರು ನೆರಳನ್ನ ಕಿತ್ತಾಕ್ಬೇಕು, ನೆರಳ ಜೊತೆ ಓಡಾಡೋದ್ಕಿಂತ ದೆವ್ವದ ಜೊತೆ ಓಡಾಡ್ಬೇಕು ಅಂದ್ರೆ ನೀವು ನೆರಳು ಜೊತೆನೆ ಈಗ ಅವರಿಗೆ ರಿಯಲೈಸೇಷನ್ ಆಗಿದೆ. ಒಂದ್ ನಿಮಿಷ ಮೇಡಮ್, ಅಂದ್ರೆ ಇಷ್ಟು ದಿವಸ ನಾವು ಸುಮ್ಮನೆ ಶಾಡೋ ಜೊತೆ ಫೈಟ್ ಮಾಡ್ತಾ ಇದ್ವಿ ಅಂದ್ರೆ ಒಂದು ಶಾಡೋ ಜೊತೆನೆ ಫೈಟ್ ಮಾಡೋ ಶಕ್ತಿ ಇಲ್ಲ ಇವರು. ಇವತ್ತು ಇಡೀ ದೇಶದಲ್ಲಿ ಜನರು ಕೊಟ್ಟಂತ ತೀರ್ಪಿಗೆ ಇವರು ಎಲ್ಲ ಕಳೆದೋಗ್ತಾ ಇದ್ದಾರೆ. ಇಡೀ ದೇಶದಲ್ಲಿ 95 ಚುನಾವಣೆ ಸೋತಂತ ರಾಹುಲ್ ಗಾಂಧಿನೂ ಕೂಡ ಎದುರ್ತಾ ಇದ್ದಾರೆ. ಆ ನೆರಳಲ್ಲೇ ಇವರು ಇವತ್ತು ಇರಕ್ಕಾಗ್ತಾ ಇಲ್ಲ. ಇನ್ನ ದೇವದ ಜೊತೆ ಇವ್ರು ಹೋರಾಟ ಮಾಡಕ್ ಸಾಧ್ಯ ಇದೆಯಾ? ಇವ್ರಿಗೆ ಅನ್ಸಿದೆ ದೇವ ಅಂತ. ಈ ತರ ಮಾತಾಡೋರಲ್ಲೇನೋ ಉಷ್ಣಾಯಿ ಕಡ್ದವ್ರು ಅಂತ ಹೇಳ್ತೀವಿ ನಾವು. ಯಾಕೆಂದ್ರೆ ಒಬ್ಬ ವ್ಯಕ್ತಿ ಒಂದು ಆರೋಪ ಮಾಡ್ಬೇಕಾದಾಗ ಪುರಾವೆಗಳು ಇಟ್ಕೊಂಡು ರಾಜ್ಯದ ಜನತೆ ಮುಂದೆ ನಾನು ಇದ್ರ ಬಗ್ಗೆ ಮಾತಾಡ್ತೇನೆ ಅಂತ ಒಂದು ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡ್ಬೇಕು ಮೇಡಮ್. ಇವತ್ತು ಮಂಗಳೂರು ಭಾಗದಲ್ಲಿ ದಕ್ಷಿಣ ಕನ್ನಡ ಭಾಗದಲ್ಲಿ ಯಾವುದೇ ಒಂದು IT ಸಂಸ್ಥೆ ಬಂದಿಲ್ಲ ಸರ್. ಸಂಘ RSS ಅನ್ನೋದು ದಕ್ಷಿಣ ಇದರಲ್ಲಿ ನಮ್ಮ ಸೌತ್ ಕೇಂದ್ರದಲ್ಲಿ ಮಾತ್ರ ಇಲ್ಲ, ನಿಮ್ಮೂರಲ್ಲೂ ಇದೆ, ಬಿಜಾಪುರದಲ್ಲೂ ಇದೆ, ಬೆಳಗಾವಲ್ಲೂ ಇದೆ, ಬೆಂಗಳೂರಲ್ಲೂ ಇದೆ. ಈಗ ಆಲ್ರೆಡಿ ಒಂದೊಂದು ಕ್ಷೇತ್ರದಲ್ಲೂ ಆಲ್ರೆಡಿ ಹಿಂದೂ ಸಮಾಜೋತ್ಸವ ಮಾಡಿದ್ದಾರೆ, ಮಾಡಿ ತೋರಿಸಿದ್ದಾರೆ. ನಿಮ್ಗೆ ಇನ್ನೂ ಬುದ್ಧಿ ಬರ್ತಾ ಇಲ್ವಾ? RSS ಬಗ್ಗೆ ಸುಮ್ಮನೆ ಆರೋಪ ಮಾಡ್ಕೊಂಡು ಅದನ್ನ ಎಲ್ಲೋ ಒಂದ್ ಕಡೆ ನೀವು ಈ ಒಂದು ಹೀನಾಯ ರೀತಿಯಲ್ಲಿ ಮಾತಾಡಕ್ ಹೋದ್ರೆ ಖಂಡಿತವಾಗ್ಲೂ ನಿಮ್ಮ ಜನತೆನೆ ನಿಮ್ಗೆ ತಕ್ಕ ಉತ್ತರವನ್ನ ಕೊಡ್ತಾರೆ. ಬಹಳ ಎಚ್ಚರಿಕೆಯಿಂದ ಮಾತಾಡಿ. RSS ರೀತಿ ಒಂದು ಸಂಸ್ಥೆ ಇದ್ರೆ ದೇಶ ಬೆಳೆಯುತ್ತೆ. ಅದ್ರ ಮಾರ್ಗದರ್ಶನದಲ್ಲಿ ಇದ್ದವ್ರಿಗೆಲ್ಲ ಇವತ್ತು ದೇಶದಲ್ಲಿ ಸಮೃದ್ಧಿಯಾಗಿ ಇವತ್ತು ಒಂದು ಉತ್ತಮ ವಾತಾವರಣ ಇದೆ. ನೀವು ಇದೇ ರೀತಿ ಮೇಡಮ್ ಮೊನ್ನೆ ಒಂದೇ ಮಾತರಂ ಗೀತೆಯನ್ನ ಬಿಲ್ ಪಾಸ್ ಮಾಡಿದ್ರು. ಇವತ್ತು ಒಂದು ಕೋಮಿನ ಧರ್ಮದ ಇವರು ನಾವು ಆಡೋದೇ ಇಲ್ಲ ಅಂತಂದ್ರು. ಅದ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ಇವ್ರಿಗೆ. ಯಾಕೆ ಮಾಡಲ್ಲ? ಈ ಸಂವಿಧಾನದಲ್ಲಿ ಬದುಕೋ ಅಂತಾರು, ಈ ದೇಶದಲ್ಲಿ ಬದುಕೋ ಅಂತಾರ, ಅನ್ನ ತಿಂತೀರಾ, ಗಾಳಿ ಕುಡಿತೀರಾ, ಎಲ್ಲವನ್ನೂ ಮಾಡ್ತೀರಾ. ಆದ್ರೆ ಒಂದು ಸಂವಿಧಾನದ ಕೆಳಗಡೆ ಬಂದಂತ ಒಂದೇ ಮಾತರಂ ಹೇಳೋದಕ್ಕೆ ನಿಮ್ಗೆ ಯಾಕೆ ಇಷ್ಟ ಅಲ್ಲ ಅಂತ ಪ್ರಶ್ನೆ ಮಾಡ್ಲಿಲ್ಲ. ಈ ಬೇಜವಾಬ್ದಾರಿ ವ್ಯಕ್ತಿಗಳನ್ನ ಈ ದೇಶದಲ್ಲಿ ಯಾಕಿದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ರೈಟ್, ನೀವು ಒಂದು ಸಮುದಾಯವನ್ನ ಉಲ್ಲೇಖ ಮಾಡಿದ್ರಿಂದಾಗಿ ಉಮೇಶ್ ಸರ್ಗೆ ನಾನು ಕೇಳಬೇಕು 2 ಪ್ರಶ್ನೆಗಳಿದ್ದಾವೆ ಸರ್. ಮೊದಲನೇದಾಗಿ ಯಾಕೆಂದ್ರೆ ಜನಕ್ಕೆ ಒಂದು ಕ್ಲಾರಿಟಿ ಸಿಗ್ತಾ ಇದೆ, ಇಟ್ ಈಸ್ ಡೈವರ್ಟಿಂಗ್ ದ ಪಾಲಿಟಿಕ್ಸ್ ಅಂತೇಳಿ. ಯಾವುದೋ ಒಂದು ಸಬ್ಜೆಕ್ಟನ್ನು ಡೈವರ್ಟ್ ಮಾಡಿಬಿಟ್ಟು ಒಂದು ಸಬ್ಜೆಕ್ಟ್ ಕೊಟ್ಬಿಟ್ರೆ ನಿಮಗೆ ಜ್ವಲಂತ ಸಮಸ್ಯೆಗಳನ್ನು ಚರ್ಚೆ ಮಾಡೋದಿಲ್ಲ ಅನ್ನೋದಕ್ಕೆ ಏನಾದರೂ ಸ್ಟ್ರಾಟಜಿ ಮಾಡ್ತಿದ್ದಾರಾ ಅಂತ ಒಂದು. ಈಗ ಅವ್ರ ಸಮುದಾಯವನ್ನು ಉಲ್ಲೇಖ ಮಾಡಿದ್ರು. ನನಗೆ RSS ಪ್ರಮುಖ್ ಮತ್ತು ಇನ್ನೊಂದು ಸಮುದಾಯ ಗೋವಿಂದರಾಜು ಅವರು ಉಲ್ಲೇಖ ಮಾಡಿದ್ರಲ್ಲ ಆ ಸಮುದಾಯದ ಆ ಇಬ್ಬರ ಧೋರಣೆಗಳ ಬಗ್ಗೆ ಪ್ರಶ್ನೆ ಇದೆ. ಈಗ ಪ್ರಿಯಾಂಕ್ ಖರ್ಗೆ ಅವರೇ ಉಲ್ಲೇಖ ಮಾಡಿದ ಹಾಗೆ RSSನ ಪ್ರಮುಖ್ ಧರ್ಮ ರಕ್ಷಣೆಗೆ 3 ಮಕ್ಕಳನ್ನು ಮಾಡಿಕೊಳ್ಳಿ ಅನ್ನುವಂತಹ ಸೂಚನೆಯನ್ನು ಕೊಡ್ತಾರೆ, ಉಪದೇಶವನ್ನು ಮಾಡ್ತಾರೆ ಅನ್ನೋದು. ದೇಶದ ಕಾನೂನು ಅಂದಾಗ ಜನಸಂಖ್ಯಾ ಸ್ಫೋಟದ ನಿಯಂತ್ರಣಕ್ಕೆ ಯಾವ್ಯಾವ ರೀತಿ ನಿಯಮಗಳನ್ನು ತಂದಿದೆ ಅನ್ನೋದು ನಮಗೆ ಅರಿವಿದೆ. ಅಟ್ ದ ಸೇಮ್ ಟೈಮ್ ಇವರು ಉಲ್ಲೇಖ ಮಾಡಿದಾಗೆ ಸಮುದಾಯ ಅನ್ನೋದಾದರೆ ಆ ನಿಯಮಗಳನ್ನು ಮೀರಿ ಒಂದೊಂದು ಮನೆಯಲ್ಲಿ 5, 6, 10 ಮಕ್ಕಳುಗಳಿದ್ದಾವೆ. ಈ 2 ಪ್ರಶ್ನೆಗೆ ನಿಮ್ಮ ಉತ್ತರ ಏನು ಅಂತ? ಇವತ್ತು ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆ ನಿಜಕ್ಕೂ ಖಂಡನೀಯ. ಅವರು BJP ಪಕ್ಷವನ್ನು ಭೂತ ದೆವ್ವ ಅನ್ನೋದ್ರ ಬಗ್ಗೆ ಭಾಳ ವರ್ಣನೆ ಮಾಡಿದ್ದಾರೆ. ನಿಜಕ್ಕೂ ನಾಚಿಗೇಡಿ ಸಂಗತಿ. ಒಬ್ಬ ಜವಾಬ್ದಾರಿತ ಸಚಿವನಾಗಿ 2 ಖಾತೆಗಳನ್ನು, ಪ್ರಬಲ ಖಾತೆಗಳನ್ನು ಹೊಂದಿದ್ರೂ ಸಹ ತನ್ನ ಖಾತೆಯಲ್ಲಿ ಆಗಿರುವಂಥ ಅಭಿವೃದ್ಧಿ ಕೆಲಸಗಳನ್ನು ರಾಜ್ಯಕ್ಕೆ ಮನದಟ್ಟು ಮಾಡಿಕೊಡೋದು ಬಿಟ್ಟು ಈ ಥರದ ಕೆಲಸಕ್ಕೆ ಬರದಿರೋಂಥ ಮಾತುಗಳನ್ನು ಹೇಳ್ತಾ ಅವರು ಚಿಲ್ಲರ ರಾಜಕಾರಣದ ಒಂದು ಮುಖವಾಡವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಬಹುಶಃ ಅದನ್ನು ಕಾಂಗ್ರೆಸ್ನವರೇ ಒಪ್ಪಕ್ಕೆ ಸಿದ್ಧರಿಲ್ಲ. ಮೊದಲನೇ ಪ್ರಶ್ನೆ ನಿಮ್ಮದು ಅಭಿವೃದ್ಧಿ ವಿಚಾರ. ಇವತ್ತು ಏನಾಗ್ತಾ ಇದೆ ಅಂತ, ಇವತ್ತು ಪವರ್ ಶೇರಿಂಗ್ ವಿಚಾರದಲ್ಲಿ ಡಾಕ್ಟರ್ ಮಹದೇವಪ್ಪನವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ತಾವು ನೋಡಿರ್ಬೋದು. ಬಾಲ ಮತ್ತು ನಾಯಿಗೆ ಹೋಲಿಸ್ಕೊಂಡಿದ್ದಾರೆ.
ಡಿ ಕೆ ಶಿವಕುಮಾರ್ ಕಡೆ ಅವ್ರನ್ನೆಲ್ಲರನ್ನೂ ಒಂದು ನಾಯಿ ಹೋಲಿಸ್ಕೊಂಡಿದ್ದಾರೆ ಅಧಿಕಾರ ಹಸ್ತಾಂತರದ ವಿಚಾರದಲ್ಲಿ. ಹೈಕಮಾಂಡನ್ನ ವಿಚಾರ ಕೇಳಕ್ಕೆ ಹೋದಂಥ ಸಂದರ್ಭದಲ್ಲಿ ನಾಯಿ ಬಾಲ ಅಲ್ಲಾಡಿಸ್ಬೇಕು, ನಾಯಿನ ಅಲ್ಲಾಡಿಸಬಾರ್ದು ಅಂತ ದೊಡ್ಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿಜಕ್ಕೂ ಇದು ನಾವು ನಾಚಿಕೆಡಿ ಸಂಗತಿ. ಈ ಥರದ ಒಂದು ದುಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ಇರಬೇಕಾದ್ರೆ ಇವರು ವಿನಾಕಾರಣ ಈ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇವರು ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘ ಏನಿದೆ RSS ಇದೆ ಮೇಡಮ್, ಅದು ತನ್ನದೇ ಆದಂಥ ಘನತೆ ಗೌರವ ಇದೆ. ಡಾಕ್ಟರ್ ಹೆಗ್ಡೆವಾರ್ ಮತ್ತು ದೀನ್ ದಯಾಳ್ ಉಪಾಧ್ಯಾಯರು ತುಂಬಾ ಕನಸನ್ನ ಇಟ್ಕೊಂಡು ಮತ್ತು ಈ ರಾಷ್ಟ್ರದ ಭದ್ರತೆಯಿಂದ ದೃಷ್ಟಿಯಿಂದ ಇಟ್ಕೊಂಡು, ರಾಷ್ಟ್ರೀಯ ಭಾವೈಕ್ಯತೆಯನ್ನು ಇಟ್ಕೊಂಡು, ಹಿಂದುತ್ವ ಒಂದು ಪರಿಕಲ್ಪನೆ ಇಟ್ಕೊಂಡು ಕಟ್ಟಿದಂಥ ಒಂದು ಸಂಘ ಸಂಸ್ಥೆ ನೋಡಿ ಮೇಡಮ್. ಅದು 1982 ಸ್ಥಾಪನೆ ಆಗಿ 100 ವರ್ಷ ಆಗಿದೆ. ಸೆಪ್ಟೆಂಬರಲ್ಲಿ ಅದು ವಿಜಯದಶಮಿ ಸಂದರ್ಭದಲ್ಲಿ ನಾವೆಲ್ಲ 100 ವರ್ಷಗಳ ಆಚರಿಸಿದ್ವಿ. ಅದನ್ನು ನಾವು ಪಕ್ಷ ಭೇದವಾಗಿ ಸ್ವಾಗತಿಸಬೇಕು ಆ ಸಂಘ ಸಂಸ್ಥೆ ಏಳಿಗೆಯನ್ನು. ನೋಡಿ ಮೇಡಮ್, ಅದು 1,29,000 ಯೋಜನೆಗಳನ್ನು, ಕಾರ್ಯಕ್ರಮಗಳನ್ನು ಕಳೆದ 100 ವರ್ಷಗಳಿಂದ ಹಮ್ಮಿಕೊಂಡಿದೆ. ಅದು ಈಗಲೂ ಸಹ ಪ್ರತಿನಿತ್ಯ 83,129 ಶಾಖೆಗಳನ್ನು ಪ್ರತಿ ಬೇರೆ ಬೇರೆ ಜಾಗದ ವಾರಕ್ಕೊಂದ್ಸಲ ಮಾಡ್ತಾ ಇದೆ. ಅದೇ ರೀತಿ 15 ದಿನಕ್ಕೊಂದ್ಸಲ 32,142 ಶಾಖೆಗಳನ್ನು ವಿವಿಧ ಭಾಗಗಳಲ್ಲಿ ಸುಮಾರು 76,460 ಕಡೆ ಈ ಕೆಲಸವನ್ನು ಮಾಡ್ತಾ ಇದೆ. RSS ಅನ್ನೋದು ಬರೀ ಕೇವಲ ಒಂದು ಸಂಘ ಸಂಸ್ಥೆ ಅಥವಾ ಹಣ ಸಂಪಾದನೆ ಮಾಡುವಂಥ ಸಂಸ್ಥೆ ಅಲ್ಲ. ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡಲಿಕ್ಕೆ ಅದು 5 ಪ್ರೋಗ್ರಾಮ್ಗಳನ್ನು ಹಾಕೊಂಡಿದೆ. ಇತ್ತೀಚೆಗೆ ಇವತ್ತಿನ ಜನರೇಷನ್ಗೆ ಸಂಬಂಧಪಟ್ಟಂತೆ ಪರಿಸರ ರಕ್ಷಣೆ ಮಾಡಬೇಕು ಅನ್ನೋದು ಮೊದಲನೇ ಆದ್ಯತೆ ಆಗಿದೆ. ಜೊತೆಗೆ ಮೌಲ್ಯಾಧಾರಿತ ಕುಟುಂಬ, ಈಗ ವ್ಯಾಲ್ಯೂಸ್ ಎಲ್ಲ ಕಡಿಮೆ ಆಗ್ತಾ ಇದೆ ನಮ್ಮ ಸಮಾಜದಲ್ಲಿ. ತಂದೆ ತಾಯಿಗಳ ಬಾಂಧವ್ಯ ಇಲ್ಲ, ಅಣ್ಣ ತಮ್ಮಂದಿರ ಬಾಂಧವ್ಯ ಇಲ್ಲ, ಒಂದು ಗ್ರಾಮದಲ್ಲಿ ಬಾಂಧವ್ಯ ಇಲ್ಲ. ಈ ಬಾಂಧವ್ಯವನ್ನು ಕಟ್ಟುವಂಥ ಕೆಲಸವನ್ನು RSS ಮಾಡ್ತಾ ಇದೆ. ಜೊತೆಗೆ ನಾಗರಿಕರ ಹಕ್ಕುಗಳ ಬಗ್ಗೆ ಸಾಕಷ್ಟು ಅದು ಚರ್ಚೆ ಮಾಡ್ತಾ ಇದೆ. ಏನಂತ ನಾವೇನೇನು ಮಾಡಬೇಕು ಈ ಸಮಾಜಕ್ಕೆ ಅಂತ ಹೇಳಿ. ಜೊತೆಗೆ ಸ್ವದೇಶಿ ಜೀವನವನ್ನು ಹೇಗೆ ಮಾಡಬೇಕು, ನಾವು ಈ ವಿದೇಶಿ ಜೀವನಕ್ಕೆ ಮಾರ್ಪಾಡಾಗಿ ನಮ್ಮ ಸಂಸ್ಕೃತಿಯನ್ನು ಕಳ್ಕೊಂಡು, ಈ ಥರ ಒಳ್ಳೆ ಉದ್ದೇಶ ಇಟ್ಕೊಂಡಿರುವಂಥ RSS ಸಂಸ್ಥೆ ಬಗ್ಗೆ ನಾಲ್ಗೇರಿ ಬಿಟ್ಟಿರುವಂಥ ಪ್ರಿಯಾಂಕ ಖರ್ಗೆ ವಿಚಾರವನ್ನು ನಮ್ಮ JDS ಮತ್ತು BJP ಒಟ್ಟಿಗೆ ನಾವು ಖಂಡಿಸ್ತೀವಿ. ಜೊತೆಗೆ ಇವತ್ತೇನಾಗಿದೆ ರಾಜ್ಯದಲ್ಲಿ, ಇವರು ಒಂದೊಂದು ವಿಷಯಗಳು ತಂದಂಥ ಸಂದರ್ಭದಲ್ಲಿ ಡೈವರ್ಟ್ ಮಾಡುವಂಥದ್ದು ಭಾಳ ನಿಸ್ಸೀಮರಾಗ್ಬಿಟ್ಟಿದ್ದಾರೆ. ಇವತ್ತು ನೋಡ್ತಾ ಇದ್ದೀರಾ, ಭಾಳ ದುಃಖ ಆಯ್ತು ಇವತ್ತು. ಏನು ಅಂತಂದ್ರೆ ಹೆಣ್ಮಗಳು ಸರ್ಕಾರಿ ಟೀಚರ್ ಒಂದು ಗುಂಡಿಗೆ ಯಾವುದೋ ಒಂದು ಅಪಘಾತದಲ್ಲಿ ತೀರೋಗಿದ್ದಾರೆ, ಒಂದು ಮಗು ತೀರೋಗಿದೆ. ಇಲ್ಲಿ ಇವ್ರಿಗೆ ಏನಾಗಿದೆ, ಇವ್ರಿಗೆ ಏನು ಬಂದಿರೋದು, ಈಗ ಪೂರ್ಣ ಪ್ರಮಾಣದ ಸರ್ಕಾರ ಕೊಟ್ಟಿದ್ದೀವಿ, ಅಭಿವೃದ್ಧಿ ಕೆಲಸ ಮಾಡ್ರಪ್ಪ ಅಂತ ಅದು ಬಿಟ್ಬಿಟ್ಟು ಬೇರೆ ಎಲ್ಲಾ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಧಿಕಾರ ಹಸ್ತಾಂತರ ಅಂತೆ, ಕೋಮುಗಲಭೆ ಅಂತೆ, ಅವಶ್ಯಕತೆ ಇತ್ತ, ಫಾರಿನ್ ಟೂರ್ ಅಂತೆ. ಏನಕ್ಕೆ ಬೇಕು ಇವ್ರಿಗೆ? ಇವತ್ತು ಅಧಿಕಾರ ಕೊಟ್ಟು ರಾಜ್ಯದ ಜನ ತಲೆ ಚೆಚ್ಕೊತಾ ಇದ್ದಾರೆ, ಇವ್ರು ಇಂಥವ್ರಿಗೆ ಅಧಿಕಾರ ಕೊಟ್ಬಲ್ರಪ್ಪ ಅಂತೇಳಿ. ಈಗ ಇವ್ರ ಮುಂದೆ ಸಾಕಷ್ಟು ಸವಾಲುಗಳಿದ್ದಾವೆ. ಇವತ್ತು ಗ್ರಾಮೀಣ ಪ್ರದೇಶಕ್ಕೆ ಹೋದ್ರೆ, ಇವತ್ತು ನಾನು ಗುಲ್ಬರ್ಗಕ್ಕೆ ಎಸ್ಪೆಷಲಿ ಖರ್ಗೆ ಅವರ ಕ್ಷೇತ್ರದಲ್ಲಿ ಹೇಳ್ತೀನಿ ಮೇಡಮ್, ಅಲ್ಲಿ ಸಮಸ್ಯೆ ನೀರಾವರಿ ಸಮಸ್ಯೆ ತುಂಬಾ ಇದೆ, ಸ್ಯಾನಿಟರಿ ಸಮಸ್ಯೆ ಇದೆ, ಆಮೇಲೆ ಆಸ್ಪತ್ರೆ ಸಮಸ್ಯೆಗಳಿದ್ದಾವೆ, ಅಲ್ಲಿನ ಮಕ್ಕಳಿಗೆ ಆರೋಗ್ಯದ ಅಪೌಷ್ಟಿಕತೆ ಹೆಚ್ಚಿದೆ. ಮತ್ತು ಇಡೀ ರಾಜ್ಯದಲ್ಲಿ ಮೇಡಮ್ ಅತ್ಯಂತ ಕಡೆ ಸ್ಥಾನದಲ್ಲಿದೆ ಅಭಿವೃದ್ಧಿ ವಿಚಾರದಲ್ಲಿ. ಇವ್ರ ತಂದೆ 8 ಬಾರಿ MLA ಆಗಿದ್ದಾರೆ, ಲೋಕಸಭಾ ಸದಸ್ಯರಾಗಿ, ಈಗ AICC ಅಧ್ಯಕ್ಷರಾಗಿದ್ದಾರೆ, ಇವರು ಅನೇಕ ಬಾರಿ ಮಂತ್ರಿಗಳಾಗಿದ್ದಾರೆ. ಇವ್ರಿಗೇನು ಬಂದಿರೋದು ಇವರಿಗೆ ರೋಗ? ಅಭಿವೃದ್ಧಿ ಕೆಲಸ ಮಾಡೋದು ಬಿಟ್ಬಿಟ್ಟು ಇಂಥ ಲೆಕ್ಕಕ್ಕೆ ಬರದಂತವ ಒಡ ರಾಜಕೀಯ ಮಾತುಗಳನ್ನ ಹೇಳ್ಕೊಂಡು ಕಾಲಹರಣ ಮಾಡ್ತಾ ಇದ್ದಾರೆ. ನಿಜಕ್ಕೂ ಖಂಡನೀಯ. ಮತ್ತೆ ಇನ್ನೊಂದು ಹೇಳಿದ್ರಿ, ನಾನು ಈಗ ನೋಡಿ RSS ಪ್ರಮುಖ ಕೂಡ ಮೂರು ಮಕ್ಕಳು ಅಂತಾರೆ ಹೇಳ್ತಾರೆ ಇವರು ಹೇಳ್ತಿದ್ರು. ಇವ್ರು ಟಾರ್ಗೆಟ್ ಮಾಡೋದು ಯಾರನ್ನ? ಕೇವಲ ಇವ್ರಿಗೆ ಏನಾಗಿದೆ, ಇವರು ಹಿಂದೂ ಸಮಾಜದಲ್ಲಿ ಹುಟ್ಟಿ ಇವರು ಹಿಂದೂಗಳನ್ನ ಟಾರ್ಗೆಟ್ ಮಾಡೋದು. ಅವತ್ತಿನ ಕಾಲಘಟ್ಟಕ್ಕೆ ಏನಿತ್ತು, ಆಯ್ತು ಇವತ್ತು ಯೂನಿಫಾರ್ಮ್ ಸಿವಿಲ್ ಮಾಡ್ಲಿಕ್ಕೆ ಇವರು ಒತ್ತಾಯ ಮಾಡಲಿ, ಏಕರೂಪ ನಾಗರಿಕ ಒಂದು ಕಾನೂನು ತರ ಕೇಳಿ ಮಾಡಲಿ, ನಾವೆಲ್ಲ ಒಂದು ಅಂತ ಹೇಳಿ ಇವರು ಒಪ್ಪಿಗೆ ಕೊಡ್ಲಿ. ಇವರು ಅದಕ್ಕೆ ಮಾಡಕ್ ಬರಲಿಲ್ಲ. ಜಮ್ಮು ಕಾಶ್ಮೀರದಲ್ಲಿ ಇವತ್ತು ಅದಕ್ಕೆ ಸಪರೇಟ್ ಕೋಡ್ ಇತ್ತದು. ಇವತ್ತು ಇಂಥ ಕೆಲಸಗಳು ಮಾಡ್ಲಿಕ್ಕೆ RSS ಸಾಕಷ್ಟು ಕೆಲಸವನ್ನು ಮಾಡಿದೆ. ಈ ದೇಶದ ಘನತೆ ಮತ್ತು ಗೌರವತೆ ಮತ್ತು ಜೊತೆಗೆ ಇಲ್ಲಿರುವಂತಹ ಒಂದು ಭಾವನಾತ್ಮಕ ಸಾಂಸ್ಕೃತಿಕ ಕೆಲಸವನ್ನು ಕಟ್ಟುವಂತ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇಲ್ಲ. ಇದು ಕಾಲದಿಂದ ಒಡೆಯ ಕೆಲಸ ಮಾಡ್ತಾ ಇದೆ. ಈಗ ಒಂದು ಸಮುದಾಯದಲ್ಲಿ 10-15 ಜನ ಮಕ್ಕಳಿದಾರಲ್ಲ, ಕಡಿವಾಣಕ್ಕೆ ಕೇಳಿ ಖರ್ಗೆ ಅವರಿಗೆ ಓಲೈಕೆ ರಾಜಕಾರಣ ಯಾಕೆ ಮಾಡಬೇಕು? ಇವತ್ತು ಈ ದೇಶದ ರಾಜ್ಯದ ಎಲ್ಲ ಸರ್ಕಾರದ ಬೆನಿಫಿಟ್ಗಳನ್ನ ಹೆಚ್ಚು ಪಡಿತಾರೆ ಯಾರು ಮೇಡಮ್? 10-15 ಇರೋ ಮಕ್ಕಳು, 2-3 ಮಕ್ಕಳು ಇರೋರಲ್ಲ. ಈಗ ನಾವೇನು ಆ ಕಾನೂನು ಅವತ್ತು ಸಂದರ್ಭ ಕೇಳಿದ್ವಿ, ದೇಶವನ್ನು ಉಳಿಸ್ಬೇಕಲ್ಲ ಅಂತ ಹೇಳ್ಬಿಟ್ಟು 1 ಮಕ್ಕಳು 2 ಮಕ್ಕಳು ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ಇವಾಗ ಕಾಲ ಬದಲಾಗಿದೆ. ಈಗ ಯಾರಿಗೆ ಹೇಳ್ಬೇಕು? ಅವ್ರಿಗೆ ಹೇಳ್ಬೇಕು, ಅವ್ರನ್ನ ಯಾರು ಅವರ ಬ್ರದರ್ಸ್ ಹೇಳ್ಬೇಕು. ಹಾಗಾಗಿ ನಾವು JDS ಪಕ್ಷ ಇವರ ಖರ್ಗೆ ಅವರ ಈ ತರ ಬಾಲಿಶ ಹೇಳಿಕೆಯನ್ನ ಖಂಡಿಸ್ತೀವಿ ಮೇಡಮ್. ರೈಟ್. ಸ್ವಾತಿ, ನನಗೆ 3 ಪ್ರಶ್ನೆ ಇದೆ. ಈಗ ಪ್ರಿಯಾಂಕ್ ಖರ್ಗೆ ಅವ್ರು ಕೊಟ್ಟರಲ್ಲ ಸ್ಟೇಟ್ಮೆಂಟು, ದ್ವೇಷ ಭಾಷಣ ವಿಧೇಯಕದೊಳಗೆ ಬರುತ್ತಾ ಇಲ್ವಾ ಅನ್ನೋ ಕ್ಲಾರಿಟಿ ಬೇಕು. ಯಾಕಂದರೆ ಒಂದು ಸಮುದಾಯವನ್ನು ಅಥವಾ ಒಂದು ಕಾಂಗ್ರೆಸ್ ಕಾರ್ಯಕರ್ತರ ಅವರ ಅನುಯಾಯಿಗಳನ್ನು ಪ್ರಚೋದಿಸುವ ರೀತಿ ಇದೆ. ಹಾಗಾಗಿ ಎರಡನೇದು, ನಿಮ್ಮ ಕಾಂಗ್ರೆಸ್ ಸೇವಾದಳದ ನೆರಳ ಅಂತ. ಮೂರನೇದು, ಕಲಬುರಗಿಯಲ್ಲಿರುವಂಥ ITBT ಸೆಕ್ಟರ್ಗಳ ಲಿಸ್ಟ್ ಬೇಕು. ಓಕೆ. ಸೆಪ್ಟೆಂಬರ್ 27, 1925 ಸ್ಥಾಪನೆಯಾದಂತಹ RSS ನಾಗ್ಪುರದಲ್ಲಿ
ಇವತ್ತಿನ ದಿನ ನಾನು BJP ಅವರಿಗೆ ನೇರವಾಗಿ ಒಂದು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರಿಯಾಂಕ್ ಖರ್ಗೆ ಅವ್ರು ಏನು ಮಾತಾಡಿದಾರಲ್ಲ, ಅದು ಎಷ್ಟೋ ಜನ ಇವತ್ತಿನ ದಿನ BJP ನಾಯಕರ ಮನಸ್ಸಿನಲ್ಲಿರುವಂತಹ ಮಾತನ್ನು ಅವರು ಬಹಳ ಮೊಣಚಾಗಿ ಮತ್ತು ತೀಕ್ಷ್ಣವಾಗಿ ಮಾತಾಡಿರ್ಬೋದು, ನಾನು ಒಪ್ಕೊಳ್ತೀನಿ. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಹತ್ಯೆ ಆದ ನಂತರದಲ್ಲಿ ಇವತ್ತಿನ ತನಕ RSSನ ಧ್ವಜವನ್ನು ಹಿಡಿದು ನಾನು ರಾಜಕಾರಣವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳುವಂತಹ ನರೇಂದ್ರ ಮೋದಿಯವರಾಗಿರಬಹುದು, ಮಾತೆತ್ತಿದ್ರೆ RSS ಶಾಖೆಗೆ ಓಡ್ ಹೋಗಿ ಅಲ್ಲಿ ಏನು ಮಾಡಬಹುದು, ಹೇಗೆ ಸಂಧಾನ ಮಾಡಬಹುದು ಅಂತ ಹೇಳುವಂತಹ ಅಮಿತ್ ಶಾ ಅವರಾಗಿರಬಹುದು, ಅಥವಾ ಇದೇ ಕೇಶವ ಕೃಪದಲ್ಲಿ ಕೂತು ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಂಡಂತಹ ಮತ್ತು ಬೆಳೆಸ್ಕೊಂಡಂತಹ ಯಡಿಯೂರಪ್ಪನವರಾಗಿರಬಹುದು. ಇವತ್ತಿನ ತನಕ ಅವರದೇ ನಾಯಕರು, ಅವರವರದ್ದೇ ಸಂಘ ಅನುಭವಿಸಿದಂತಹ ನೋವಿಗೋ ಅಥವಾ ಅನ್ಯಾಯಕ್ಕೋ ಅವ್ರು ಏನು ನ್ಯಾಯ ಕೊಡಿಸಿದ್ದಾರೆ ಅನ್ನೋದನ್ನು ಹೇಳ್ಬಿಡ್ಲಿ. ಮೊದಲನೇ ವಿಚಾರ. ಎರಡನೇ ವಿಚಾರ, ದೀನ್ ದಯಾಳ್ ಉಪಾಧ್ಯಾಯರ ಇಂಟಿಗ್ರಲ್ ಹ್ಯೂಮನಿಸಮ್ ಬಗ್ಗೆ ಒಂದು ನಿಮಿಷ BJPಯ ನಾಯಕರ ಹತ್ರ ನನಗೆ ಮಾತಾಡ್ಸೋದಕ್ಕೆ ಹೇಳ್ಬಿಡಿ. ನಾನು ಅವತ್ತಿನ ದಿನ ಒಪ್ಕೊಳ್ತೀನಿ, ಪ್ರಾಮಾಣಿಕವಾಗಿ RSS ಬಗ್ಗೆ ಇವರಿಗೆ ಗೌರವ ಇದೆ, ಪ್ರಾಮಾಣಿಕವಾಗಿ RSS ಹಾಕೊಟ್ಟಿರುವಂತಹ ದಾರಿಯಲ್ಲಿ BJP ನಡೀತಾ ಇದೆ, ಪ್ರಾಮಾಣಿಕವಾಗಿ ದೇಶವನ್ನ ಕಟ್ಟುವಂತಹ ಕೆಲಸವನ್ನ RSS ಮತ್ತು BJP ಇಬ್ರು ಕೂಡ ಸದೃಢವಾಗಿ ಮತ್ತು ಒಟ್ಟಿಗೂಡಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಇವತ್ತಿನ ದಿನ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ವಿಚಾರ ಏನು ಅಂತಂದ್ರೆ, ದಿವ್ಯಾ, ನಾನು ಬಹಳ ನೇರವಾಗಿ ಇದನ್ನ ಹೇಳ್ತಾ ಇದ್ದೀನಿ, ಮುಂದಗಡೆ ಜಿ ಅಂತ ಹೋಗಿ ಏನೋ ಅನ್ಕೊಂಡು ಹೋಗುವಂತಹ BJP ನಾಯಕರು ಹಿಂದ್ಗಡೆ ಇದೇ RSS ಶಾಖಾಧಾರಿಗಳಿಗೆ ಹೇಗೆ ಬೆನ್ನಿಗೆ ಚೂರಿ ಹಾಕ್ತಾರೆ ಅನ್ನೋದನ್ನ ನಾನು ಕೂಡ ನೋಡಿದ್ದೀನಿ. ನನ್ನ ಪತ್ರಿಕೋದ್ಯಮದಲ್ಲೂ ಅದನ್ನ ರಿಪೋರ್ಟ್ ಮಾಡಿದ್ದೀನಿ. ಇವತ್ತಿನ ದಿನ ಅದನ್ನ ರಾಜಕಾರಣದಲ್ಲಿ ಬಹಳ ಲೈವ್ ಆಗಿ ನಾನು ನೋಡ್ತಾ ಇದ್ದೀನಿ. ಸೊ ಯಾವುದೋ ಎದುರುವಿನ ಪಾರ್ಟಿ RSS ಬಗ್ಗೆ ಮಾತಾಡಿದ ತಕ್ಷಣ ಇವರಿಗೆ ಎಲ್ಲಿಲ್ಲದ ಒಂದು ನೋವು, ಎಲ್ಲಿಲ್ಲದ ಒಂದು ಆಕ್ರೋಶ ಹೊರಗಡೆ ಬಂದು ಮಾಧ್ಯಮದಲ್ಲಿ ಮಾತಾಡೋದಕ್ಕೆ ಶುರು ಆಗ್ಬಿಡುತ್ತೆ. ಆದರೆ ಅಲ್ಲಿ ಒಳಗಡೆ ಆಗ್ತಾ ಇರುವಂತಹ ಇಂಟರ್ನಲ್ ಸಮಸ್ಯೆಗಳಾಗಿರಬಹುದು, ಒಳಗಡೆ ಇರುವಂತಹ ಇಂಟರ್ನಲ್ ಪ್ರಾಬ್ಲಮ್ಗಳಾಗಿರಬಹುದು, ಇದು ಯಾವುದಕ್ಕೂ ಕೂಡ ಇವತ್ತಿನ ತನಕ ಹೊರಗಡೆ ಬಂದು ಸೊಲ್ಯೂಷನ್ ಕೊಡುವಂತಹ ಯಾವುದೇ ಒಂದು ವಿಚಾರವನ್ನಾಗ್ಲಿ ಕೆಲಸವನ್ನಾಗ್ಲಿ ಅವರು ಮಾಡ್ಕೊಂಡು ಬಂದಿಲ್ಲ. ಇದು ಅನುಭವದ ಮಾತಂಗಾರೆ. ಒಂದು ನಿಮಿಷ. ಇವತ್ತಿನ ದಿನ ಬಹಳ BJP ಅವರು ಮಾತಾಡ್ತಾ ಇದಾರಲ್ಲ, ಮಹಾರಾಷ್ಟ್ರದಲ್ಲಿ ನಾವು ಗೆದ್ದುಬಿಟ್ವಿ, ಏನ್ ಗೆದ್ರು ಅದು ನರೇಂದ್ರ ಮೋದಿ ಅವರ ಒಂದು ಛಾಯೆ, ಗೆಲ್ಲದೆ ಇದ್ರೆ ಅದು RSS ಮತ್ತು BJPಯ ಕಾರ್ಯಕರ್ತರ ಮೇಲೆ ಹಾಕುವಂತಹ ಕೆಲಸವನ್ನ BJP ನಾಯಕರು ಇವಾಗಿಂದ ಅಲ್ಲ 2014ರಿಂದ ಸತತವಾಗಿ ಮಾಡ್ಕೊಂಡೇ ಬಂದಿದ್ದಾರೆ. ಎಷ್ಟೋ ಜನ RSS ನಾಯಕರು ಆಫ್ ದ ರೆಕಾರ್ಡ್ ನಾನು ಹೇಳ್ತಾ ಇದ್ದೀನಿ ಕೇಳಿ, ಸಾಕಪ್ಪ ಈ BJPಯ ಈ ಕೆಲವರು ನಾಯಕರು ಸಾಕು, ಪವರ್ ಬಿಟ್ಟು ಹೋಗ್ಲಿ, ನಮ್ಮ ವಾಟ್ ಆಫ್ ದ ರೆಕಾರ್ಡ್ ಹ್ಯಾಸ್ ಕಮ್, ಐ ಆಮ್ ಟೆಲಿಂಗ್ ಇಟ್ ಆನ್ ರೆಕಾರ್ಡ್, ಆಯ್ತಾ? ಆಫ್ ದ ರೆಕಾರ್ಡ್ ಅವ್ರು ಹೇಳಿರೋದನ್ನ ನಾನು ನಿಮಗೆ ಆನ್ ದ ರೆಕಾರ್ಡ್ ಹೇಳ್ತಾ ಇದ್ದೀನಿ. ಸಾಕಿ BJP ನಾಯಕರ ಸಹವಾಸ ಬೇಕಾಗಿಲ್ಲ, RSS ಸಂಘಟನೆ ಬೇರೆಯಾಗಿ ಕೆಲಸ ಮಾಡ್ಲಿ, BJP ಬೇರೆಯಾಗಿ ಕೆಲಸ ಮಾಡ್ಲಿ ಅಂತ ಎಷ್ಟೋ ಬಾರಿ RSSನ ನಾಯಕರೇ ಹೇಳುವಂತಹ ವಿಚಾರಗಳನ್ನ ಸ್ಟೇಟ್ಮೆಂಟ್ಗಳನ್ನ ನಾನು ನೋಡಿದ್ದೀನಿ. ಸ್ವಾಭಾವಿಕವಾಗಿ ಇವತ್ತಿನ ಬದುಕದೇ ಇರುವಂತ ನೆಹರು ಬಗ್ಗೆ ಮಾತಾಡಿದಾಗ, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತಹ ಮಹಾತ್ಮ ಗಾಂಧಿ ಅವರ ಹೆಸರು ತೆಗೆದು ಹಾಕಿದಾಗ, ಅಥವಾ ಇಂದಿರಾ ಗಾಂಧಿ ಅವ್ರ ಬಗ್ಗೆ ಬಾಯಿಗೆ ಬಂದಂಗೆ ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಂಡು ಮಾತಾಡಿದಾಗ ನಾವು ಕೇಳಿಸ್ಕೊಂಡು ಸುಮ್ಮನೆ ಇರ್ಬೇಕಂತೆ. ಅದನ್ನ ಮಾತಾಡುವಂತಹ ಬರದಲ್ಲಿ ಇದು ಕೂಡ ಬಂದಿರುವಂತದ್ದು. ಇತಿಹಾಸವನ್ನ ಅಳಿಸ್ ಹಾಕೋದಿಕ್ಕೆ ಯಾರ ಕೈಲೂ ಕೂಡ ಸಾಧ್ಯ ಇಲ್ಲ. ಅದರ ಒಂದು ಆಧಾರದ ಮೇಲೆನೆ ಈ ಸ್ಟೇಟ್ಮೆಂಟ್ ಗಳು ಬಂದಿರುವಂತದ್ದು. ಯಾವುದೋ ಒಂದು ಸಂಘಟನೆಯ ತೇಜೋವಧನೆ ಆಗ್ಲಿ ಅಥವಾ ಯಾವುದೋ ಒಂದು ಪಕ್ಷದ ವಿರುದ್ಧ ಇಲ್ಲ, ಖಂಡಿತ ಇಲ್ಲ. ಅವ್ರ ಒಳಗಡೆ ಏನ್ ಇಂಟರ್ನಲ್ ನಡೀತಾ ಇದೆ ಅದನ್ನ ಹೇಳ್ತಾ ಇದೀವಿ ನಾವಷ್ಟೇ. ಅದನ್ನ ನೀವು ದ್ವೇಷ ಭಾಷಣ ಅಂತ ಅನ್ಕೊಂಡ್ರೆ ನಾವೇನ್ ಮಾಡೋದಕ್ಕಾಗಲ್ಲ. ಕಾಂಗ್ರೆಸ್ ಸೇವಾದಳದ ನೆರಳು ಅಲ್ಲ ಇದು. ಕಾಂಗ್ರೆಸ್ ನಿಮ್ದು ಸೇವಾದಳ ಇಸ್ ಅ ಪಾರ್ಟ್ ಆಫ್ ಕಾಂಗ್ರೆಸ್. ಅಲ್ಲ, ದಟ್ ಇಸ್ ವಾಟ್. ಕಾರ್ಯಕರ್ತರು ಎಲ್ಲ ಕಡೆ ಇದ್ದಾರೆ. ಕಾರ್ಯಕರ್ತರನ್ನ ನಾವು ಎಲ್ಲ ಕಡೆ ಗೌರವಿಸ್ತೀವಿ. ಅದು BJPಯ ಕಾರ್ಯಕರ್ತರೇ ಆಗಿರ್ಲಿ, JDS ನ ಕಾರ್ಯಕರ್ತರೇ ಆಗಿರ್ಲಿ, ಕಾಂಗ್ರೆಸ್ ನ ಕಾರ್ಯಕರ್ತರೇ ಆಗಿರ್ಲಿ. ಇದನ್ನ ನಾನು ನಮ್ಮ ನಾಯಕರು ಕೂಡ ಬಹಳ ಕ್ಲಿಯರ್ ಆಗಿ ಹೇಳುವಂಥದ್ದು. ತಳಮಟ್ಟದ ರಾಜಕೀಯನೇ ಬೇರೆ, ಮೇಲ್ವರ್ಗದಲ್ಲಿ ನಡೆಯುವಂತಹ ರಾಜಕೀಯನೇ ಬೇರೆ. ಕಾರ್ಯಕರ್ತರು ಹೊಡೆದಾಡ್ಕೊಂಡು ನಮ್ಮನ್ನ ಅಧಿಕಾರಕ್ಕೆ ತರುವಂತಹ ಕೆಲಸವನ್ನ ಎಷ್ಟೋ ಬಾರಿ ಅವರ ಪ್ರಾಣವನ್ನ ಒತ್ತೆ ಇಟ್ಟು ಮಾಡಿರ್ತಾರೆ. ಹಾಗಾಗಿ ಅವ್ರ ಮೇಲೆ ನಮಗೆ ಸಾಕಷ್ಟು ಗೌರವ ಇರುತ್ತೆ, ಸಾಕಷ್ಟು ಪ್ರೀತಿ ಇರುತ್ತೆ ಅಂತ. ಆದರೆ ಅದೇ ಗೌರವ ಮತ್ತು ಪ್ರೀತಿಯನ್ನ ಅವರದೇ BJP ಪಕ್ಷದ ನಾಯಕರು ಅವರ ಕಾರ್ಯಕರ್ತರ ಮೇಲೆ ತೋರಿಸದೇ ಇದ್ದಾಗ 2023ರ ಚುನಾವಣೆ ಉದಾಹರಣೆ ಹೇಳ್ತಾ ಇದ್ದೀನಿ ಕೇಳಿ. ರೋಡಲ್ಲಿ ಜನ ಹೇಳ್ಕೊಂಡು ತಿರುಗಿದ್ರು, ರೋಡಲ್ಲಿ RSS ಕಾರ್ಯಕರ್ತರು ಮಾತಾಡ್ಕೊಂಡು ತಿರುಗಿದ್ರು. 2024ರ ಚುನಾವಣೆ ಉದಾಹರಣೆ ಬೆಳೆಸಿರುವ ಪಕ್ಷ ಅಂತ ಹೇಳ್ದಂಗಿದೆ. 2024ರ ಚುನಾವಣೆ
ಕಲಬುರ್ಗಿ- ಮೋಹನ್ ಭಾಗವತ್ ಕಲಬುರ್ಗಿಲಿ ಮೋಹನ್ ಭಾಗವತ್ ಅವರು ITBT ಎಷ್ಟಿದೆ? ಮೋಹನ್ ಭಾಗವತ್ ಅವರು ಆಫ್ ದ ರೆಕಾರ್ಡ್ ಹೇಳಿದ್ರು, ಈ ಬಾರಿ ಯಾವುದೇ ಕ್ಯಾಂಪೇನ್ ಅನ್ನ ನಾವು ನರೇಂದ್ರ ಮೋದಿ ಪರವಾಗಿ ಮಾಡೋದಿಲ್ಲ, ಅವ್ರು ಬೇಕಾದ್ರೆ ಅವ್ರು ಸ್ವಂತವಾಗಿ ಗೆದ್ಕೊಳ್ಳಿ, ಲೆಟ್ ದೆಮ್ ರೂಲ್ ಆನ್ ದೇರ್ ಓನ್ ಅಂತ ಹೇಳಿದ್ದಕ್ಕೆ 240ಕ್ಕೆ ಬಂದು ನಿಂತಿದ್ದಂಥದ್ದು. ಸೊ ಇಟ್ ಇಸ್ ಕ್ವೈಟ್ ನ್ಯಾಚುರಲ್. ಬಿಜೆಪಿಗೆ ಇರುವಂತಹ ಶಕ್ತಿ RSS ಅಥವಾ RSS ಸಂಘಟನೆಯ ಪ್ರಬಲದ ಆಧಾರದ ಮೇಲೆ, ಪ್ರಾಬಲ್ಯದ ಮೇಲೆನೆ ಬಿಜೆಪಿ ನಿಂತಿರುವಂಥದ್ದು. 2004ರಲ್ಲಿ ಇಂಡಿಯಾ ಶೈನಿಂಗ್ ಅಂತ ಇವ್ರು ಚುನಾವಣೆಗೆ ಹೋದಾಗ ಯಾವ ರೀತಿ ಮಕ್ಕಡೆ ಮಲ್ಕೊಂಡ್ರು ಅಂತ ಗೊತ್ತಿದೆ. ಅವತ್ತಿನ ದಿನವೂ ಕೂಡ ಸೇಮ್ ಸಿಚುಯೇಷನ್. 2024 20 ವರ್ಷ ಆದ್ಮೇಲೆ ಕೂಡ ಅದೇ ರಿಪೀಟ್ ಆಗಿರುವಂಥದ್ದು. RSS ಬಿಜೆಪಿನ ಬ್ಯಾನ್ ಮಾಡಿದ್ಮೇಲೆ ನಾವ್ ಯಾರು ಅದ್ರ ಬಗ್ಗೆ ಮಾತಾಡಿದ್ವಿ? ದೇಶದಲ್ಲಿ ನಾವು ಮಾತಾಡಿದ್ರೆ ಅದು ಠೇವಣಿ ಕಳ್ಕೊಂಡಿರೋರು. ನಾವು ಮಾತಾಡಿದ್ರೆ ಅದನ್ನ ಠೇವಣಿ ನಾವು ಮಾತಾಡಿದ್ರೆ ಯಾವ ನಾವು ನೈತಿಕತೆ ಮಾತಾಡಿದ್ರೆ ಅದ್ರ ಬಗ್ಗೆ ನೀವು ಇವತ್ತಿನ ದಿನ ಚರ್ಚೆ ಮಾಡ್ತಾ ಇದೀವಿ. ಆಯ್ತು, RSS ಬಿಟ್ಬಿಟ್ಟಿದೆ ಬಿಜೆಪಿನ, ನಾವು ಬಿಡೋ ಅವಶ್ಯಕತೆ ಇಲ್ಲ. ಅವರೇ ಬಿಟ್ಟಿದ್ದಾರೆ, ಅವರೇ ಬಿಟ್ಟಿದ್ದಾರೆ. ಏನ್ ಮರ್ತು ಬಿಟ್ಟಿದೀವಿ? ನೀವು ಕಾಂಗ್ರೆಸ್ ಬೆಳೆಸಬೇಕು ಅಂತ ಒಂದ್ ಪದನೇ ಹೇಳಿಲ್ಲ. ಕಾಂಗ್ರೆಸ್ ಬೆಳೆಸೋದಕ್ಕೆ ಇವತ್ತಿನ ದಿನ ಅಧಿಕಾರದಲ್ಲಿ RSS ಬೆಳೀತಾ ಇರೋದ್ ಬಗ್ಗೆ ಕಾಂಗ್ರೆಸ್ ಬೆಳೆಸೋದಕ್ಕೆ ಇವತ್ತಿನ 136 ಸೀಟ್ಗಳನ್ನ ಗೆದ್ದು ಬೈ ಎಲೆಕ್ಷನ್ ನಲ್ಲಿ 140 ಕ್ಷೇತ್ರಗಳಲ್ಲಿ ಗೆದ್ದು ಇವತ್ತಿನ ದಿನ ನಾವಲ್ಲಿರೋದು. ಸುಮ್ಮನೆ ಯಾಕೆ ಮಾತಾಡ್ತೀರಿ? ಬಿಡಿ ಬಿಡಿ ಬಿಡಿ, ಯಾಕೆ ಮಾತಾಡ್ತೀರಿ? ನಮ್ಮ ರಾಷ್ಟ್ರಪತಿಗಳಾಗಿದ್ದಂತ ಇವರು ಎಂತರೊಬ್ರು ಇದ್ರಲ್ಲ, ಮುಖರ್ಜಿ ಅವರು ಸಹ ಬಹಳ ಅಪ್ರಿಶಿಯೇಟ್ ಮಾಡಿದ್ದಾರೆ. ರಾಷ್ಟ್ರ ಕಟ್ಟುವಂತ ಕೆಲಸದಲ್ಲಿ RSS ಒಳ್ಳೆ ನಿರ್ಣಾಯಕ ಕೆಲಸವನ್ನು ಮಾಡ್ತಾ ಇದ್ದಾರೆ. ರಾಷ್ಟ್ರ ಭಕ್ತಿಯನ್ನು ನೋಡಿ ಕಲ್ತ್ಕೋಬೇಕು. ನೆಹರು ಅವರು ಒಪ್ಕೊಂಡಿದ್ದಾರೆ. ಇವ್ರು ಏನ್ ಹೇಳಿದ್ರು? ಪ್ರಿಯಾಂಕಾ ಖರ್ಗೆ ಮುಖ ಸ್ಥಿತಿಗೆ ಹೇಳ್ತಾ ಇದ್ದಾರೆ. ಇವರು ಕಳೆದ ಬಾರಿ ಹೇಳಿದ್ರು RSS ಬ್ಯಾನ್ ಮಾಡ್ಬಿಡ್ತೀವಿ, ಸಾರ್ವಜನಿಕ ಸ್ಥಳಗಳಿಂದ ಏನಾಯ್ತು? 3 ಸಾರಿ ಬ್ಯಾನ್ ಮಾಡಿದ್ದಾರೆ. ಇಡೀ ರಾಷ್ಟ್ರದಲ್ಲಿ RSS ಅನ್ನ 3 ಬಾರಿ ಬ್ಯಾನ್ ಮಾಡಿದ್ದಾರೆ. ಅವಶ್ಯಕತೆ ಇಲ್ಲ. ಇವತ್ತಿನ ಅವ್ರು ಮಾತಾಡಿರೋದು ಫ್ಯಾಕ್ಟ್. ಕೇಳಿ ಬಿಜೆಪಿ ವಕ್ತಾರರನ್ನ ಕೇಳಬೇಕಿದ್ರೆ 2024ರಲ್ಲಿ RSS ಬ್ಯಾನ್ ಮಾಡಲಿಲ್ಲ ಬಿಜೆಪಿನ ಅಂತ, 2004ರಲ್ಲಿ ಬ್ಯಾನ್ ಮಾಡಲಿಲ್ಲ ಬಿಜೆಪಿನ RSS ಅಂತ, 2023 ಸ್ಟೇಟ್ ಚುನಾವಣೆಯಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ರೆ ಕೇಳಿ ನೋಡಿ ಬೇಕಿದ್ರೆ. ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ಪಡ್ಕೊಳ್ತಾರೆ, ದೊಡ್ಡ ಮ್ಯಾಂಡೇಟನ್ನು ಪಡ್ಕೊಳ್ತಾರೆ, ಅತಿ ಹೆಚ್ಚು ಅಂತರದಲ್ಲಿ ಗೆಲುವನ್ನು ಸಾಧಿಸ್ತಾರೆ ಅನ್ನೋದಾದರೆ ಆ ರಾಜಕೀಯ ಪ್ರಬುದ್ಧತೆ ಅನ್ನೋದು ಅವರ ಹೇಳಿಕೆಗಳಲ್ಲಿ ಆ ನಂತರದ ಸಂದರ್ಭದಲ್ಲಿ ಇರೋದಿಲ್ವಲ್ಲ ಅನ್ನೋದೇ ಬೇಸರದ ಸಂಗತಿ. ಸ್ವತಃ ಪ್ರಿಯಾಂಕ್ ಖರ್ಗೆ ಅವರು ಈ ರೀತಿ ಮಾತಾಡೋದ್ರ ಬದಲು ತನ್ನ ಕಲಬುರ್ಗಿ ನೋಡಿ ಇಷ್ಟರ ಮಟ್ಟಿಗೆ ನಾವು ಡೆವಲಪ್ ಮಾಡಿದ್ದೀವಿ, ಇಷ್ಟರ ಮಟ್ಟಿಗೆ ITBT ನಾನು ಇಲ್ಲಿಗೆ ತಂದಿದ್ದೀನಿ, ಬೆಂಗಳೂರು ಓವರ್ಲೋಡ್ ಆಗೋದನ್ನು ತಪ್ಪಿಸಿದ್ದೀನಿ, ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟಿದ್ರೆ ಅವರ ಒಂದು ಸಚಿವಾಲಯಕ್ಕೂ ಅವರ ಇಲಾಖೆಗೂ ಅವ್ರು ಮಾಡಿದಂಥ ಸಾಧನೆಗೆ ಬೆಲೆ ಅನ್ನೋದಿರ್ತಿತ್ತು. ಇನ್ನೊಬ್ಬರನ್ನು ಟೀಕೆ ಮಾಡಿ ನೀವೇನು ಕೂಡ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಇದು ಸ್ವತಃ ಕಾಂಗ್ರೆಸ್ಗೂ ಕೂಡ ಮುಜುಗರದ ಸಂಗತಿ. RSS ಅಂದಾಗ ಇನ್ನೊಂದು ಆಬ್ಲಿಗೇಷನ್ ಇದೆ, ಅದೇನು ಅಂತ ನಾವು ನೋಡ್ತಾ ಹೋಗೋದಾದರೆ ಈ ಸಂಘಟನೆ ರಿಜಿಸ್ಟ್ರೇ ಆಗಿಲ್ಲ. ಅದ್ರ ಬಗ್ಗೆ ನಾವು 1000 ಮಾತಾಡ್ತೀವಿ, ನಿಮ್ಗೇನು ಸಮಸ್ಯೆ ಅಂತ. ಈಗ ಯಾವುದೇ ಒಂದು ವ್ಯಕ್ತಿ ಮಾತಾಡ್ತಾರೆ ಅಂದ್ರೆ ಅದ್ರ ಹಿನ್ನೆಲೆ ತಿಳ್ಕೊಂಡು ಮಾತಾಡೋದು ಒಳ್ಳೇದು ಅಂತ ನನಗೆ. ಅಂಡ್ ಸೇವಾದಳ ಅಟ್ ಲೀಸ್ಟ್ ಇಸ್ ಅ ಪಾರ್ಟ್ ಆಫ್ ಕಾಂಗ್ರೆಸ್. RSS ಇಸ್ ನಾಟ್ ಪಾರ್ಟ್ ಆಫ್ ಬಿಜೆಪಿ. ಅಲ್ಲ ಮೇಡಮ್, ಈಗ RSS ಅನ್ನೋದು ಒಂದು ರಾಷ್ಟ್ರೀಯ ಸಂಘಟನೆ ಮತ್ತೆ ರಾಷ್ಟ್ರೀಯತೆ ಸಂಘಟನೆ. ಸೊ ಇವತ್ತು ಸಂಘ ಅನ್ನೋದು ಆಚರಣೆ ಮಾಡೋದು ಹೆಂಗೆ ಅಂತ ಭವಿಷ್ಯ ನಾನು ಹೇಳ್ತೀನಿ ಹೇಗೆ ಅಂತ. ಅದು ದೇಶ ಮೊದಲು, ತದನಂತರ ವ್ಯಕ್ತಿ ಆದಮೇಲೆ ಮತ್ತೊಂದನ್ನ ಒಂದು ಲೆಕ್ಕದಲ್ಲಿ ಇಟ್ಕೊಂಡಿರೋದು. ಮೇಡಮ್, ಇವತ್ತು ಗುರು ಅಂತ ನೋಡ್ತಾ ಇರ್ತಕ್ಕಂಥದ್ದು ಪ್ರಿಯಾಂಕ್ ಖರ್ಗೆ ಅವ್ರು ಹೇಳ್ದಂಗೆನೆ ಧ್ವಜವನ್ನು ಗುರುವಾಗಿ ಸ್ವೀಕರಿಸಕ್ಕಂಥ ಒಂದು ಸಂಘಟನೆ. ಇಡೀ ಪ್ರಪಂಚದಲ್ಲಿ ಈ ರೀತಿಯ ಒಂದು ಸಂಘಟನೆ ಒಂದು ಗುರುನ ಒಂದು ಧ್ವಜದ ಮೂಲಕ ನೋಡುವಂತ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಯಾವುದಾದ್ರೂ ಒಂದು ನಮಗೆ ದೇಶ ಧ್ವಜನೇ ನಮಗೆ ಗುರು, ನಮಗೆ ಗುರಿ. ದೇಶ ಅಂತ ಬಂದಾಗ ಭಾರತ್ ಮಾತೆ ನನ್ನ ತಾಯಿ ಅಂತ ಗೌರವಪೂರ್ವಕವಾಗಿ ಪೂಜಿಸುವಂತ ಒಂದು ಸಂಸ್ಥೆ ಆಯ್ತಾ. RSS ಯಾವುದೋ ಒಂದು ವೈಯಕ್ತಿಕ ರಾಜಕೀಯ ಹಿತಾಸಕ್ತಿಗೋಸ್ಕರ ಬಳಸ್ಕೊಂತ ಪ್ರಯತ್ನ ಮಾಡಿದೀರಾ? ಇವ್ರಿಗೆ ಭಯ ಯಾಕೆ ಸ್ಟಾರ್ಟ್ ಆಗಿದೆ ಇವತ್ತು? ನನಗನ್ಸುತ್ತೆ ಪ್ರಿಯಾಂಕ್ ಖರ್ಗೆ ಅವ್ರು ಯಾಕೆ ಹಿಂಗ್ ಮಾತಾಡ್ತಾವ್ರೆ ಅಂದ್ರೆ ಇವತ್ತು ಪ್ರತಿ ಒಂದು ಊರ್ನಲ್ಲೂ ಹಿಂದೂ ಸಮಾಜೋತ್ಸವ RSS ಸಂಸ್ಥೆಯಿಂದ ಆಗ್ತಾ ಇದೆ ಮೇಡಮ್. ಭವಿಷ್ಯ ಅಲ್ಲಿ ಸೇರ್ತಕ್ಕಂಥ ಜನ ಒಂದು ಪಕ್ಷ ಭೇದ ಮರೆತು, ಅದು ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಮತ್ತೊಬ್ರು ಇರ್ಬೋದು, ಯಾವುದೇ ಸಂಘ ಸಂಸ್ಥೆಗಳು ಕೂಡ ನಾನು ಒಬ್ಬ ಹಿಂದೂ ಅಂತ ಹೇಳ್ಬಿಟ್ಟು ಆ ಸಮಾವೇಶಕ್ಕೆ ಹೋಗಿ ಭಾಗವಹಿಸ್ತಾ ಇರೋದ್ರಿಂದ ಭವಿಷ್ಯ ಪ್ರಿಯಾಂಕ್ ಖರ್ಗೆ ಇಂಥ ಒಂದು ಪ್ರಯತ್ನಕ್ಕೂ ಬ್ರೇಕ್ ಹಾಕೋ ನಿಯಮಗಳು ಬಂತು, ನೀವು ನೆನಪಿರ್ಬೋದು. ಇಂಥ 100 ಪ್ರಿಯಾಂಕ ಖರ್ಗೆ ಬರ್ಲಿ, ಇಂಥ ಪ್ರಯತ್ನಗಳು 100 ಮಾಡ್ಲಿ, ಸಂಘದ ಕೆಲಸ ಮಾಡ್ತಾ ಹೋಗುತ್ತೆ. ಸಮಾಜದ ಯಾವುದೇ ಒಂದು ವಿರೋಧ ಚಟುವಟಿಕೆ ಇಲ್ಲ, ದೇಶ ವಿರೋಧ ಚಟುವಟಿಕೆ ಇಲ್ಲ, ದೇಶನ ಹೆಂಗ್ ಕಾಪಾಡ್ಕೊಬೇಕು ಅಂತ ಕಲ್ಸೋದೇ ತಪ್ಪು ಅಂತಂದ್ರೆ
ಇವ್ರಿಗೆಲ್ಲ ದೇಶ ಯಾಕಿರ್ಬೇಕು, ಕುಟುಂಬ ಯಾಕಿರ್ಬೇಕು ಅಂತ ನನಗಂತೂ ಆಗ್ತಾ ಇಲ್ಲ. ಈ ದೇಶಕ್ಕೆ ರಾಜ್ಯದಲ್ಲಿ ಸ್ವಾತಂತ್ರ್ಯ ತಂದ್ಕೊಟ್ಟವ್ರೆ ನಾವು ರೀ. ನೀವ್ ಹೇಳ್ಕೊಡಕ್ ಬರ್ಬೇಡಿ ದೇಶನ ಉಳಿಸೋದ್ ಹೆಂಗೆ ಬೆಳೆಸೋದ್ ಹೆಂಗೆ ಅಂತ. ನಿಮ್ಮ ಕಾಂಗ್ರೆಸ್ಸಿನ ತಾವು ಈಗ ನೋಡಿ ಏನೇನ್ ಮೇಡಮ್, ಮಾಡಿದ್ರಿ ಹಿಂದೂ ಮಹಾಸಭಾದ ನನ್ನೊಂದು ಪ್ರಶ್ನೆ ಅಡಿಯಲ್ಲಿ ಇದೆ. ಅನ್ನೋದನ್ನ ಎಲ್ರಿಗೂ ಕೂಡ ಗೊತ್ತಿದೆ. ನನ್ನೊಂದು ಪ್ರಶ್ನೆ ಕರ್ಕೊಂಡ್ಬನ್ನಿ ಇದೆ. ಇವತ್ತಿನ ದಿನ ತಗೊಳ್ತೀರಾ? RSS ನ ಪ್ರಮುಖರನ್ನ ನೀವು ಕರ್ಕೊಂಡ್ಬನ್ನಿ. ನನ್ನ ನಾನ್ ಪ್ರಶ್ನೆ ಬರ್ತೀನಿ ಕೇಳಿಸ್ತಾ ಇಲ್ಲ, ಡಿಬೇಟಿಗೆ. ಕೇಳಿಸ್ತಾ ಇಲ್ಲ ಅನ್ಸುತ್ತೆ. ನಾನ್ ಬರ್ತೀನಿ ಡಿಬೇಟಿಗೆ. ನನ್ನೊಂದು ಪ್ರಶ್ನೆ ಇದೆ. ಸ್ವಾತಿ, ಮಹಾಸಭಾದ ಪ್ರಶ್ನೆ ಇದೆ. ಸಂದರ್ಭದಲ್ಲಿ ಏನೇನ್ ಡಿಬೇಟಿಗೆ ನಡೆದಿತ್ತು? ಬರ್ಬೇಕು ಅಂದ್ರೆ ಪ್ರಶ್ನೆ first ಇದೆ. ಏನೇನ್ ತಿಳ್ಕೊಬೇಕು? ನನ್ನೊಂದು ಕಾಂಗ್ರೆಸ್ ಪ್ರಶ್ನೆ ಇದೆ. ದೇಶಕ್ಕೆ ಸ್ವಾತಂತ್ರ್ಯ ಮೇಡಮ್, ತಂದ್ಕೊಡೋದಕ್ಕೆ ಏನೇನ್ ನಡೀತು ಚಂದ್ರಶೇಖರ್ ಅವರೇ, ಅನ್ನೋದು ಗೊತ್ತಾಗುತ್ತೆ. ನನ್ನೊಂದು ಇಲ್ಲ ಪ್ರಶ್ನೆ ಇಲ್ಲ ಇದೆ. ನೀವು ಮೇಡಮ್, ಸುಮ್ನೆ ಹೇಳಿ, ಹೇಳಿ, ಮಾತಾಡೋದಲ್ಲ. ಹೇಳಿ. ಸುಮ್ನೆ RSS ಮಾತಾಡೋದಲ್ಲ, ಸ್ಥಾಪನೆಗೆ ಮಾತಾಡ್ತೀವಿ ಅಂತ ಇಂಥ ಹೇಳಿ. ಸ್ಥಾಪನೆ ಆದ್ರಂತ ಸ್ಥಾಪನೆ ದಿನ ಅವ್ರನ್ನ ಪೂಜೆ ನೆನ್ಸ್ಕೊಂಡಿ ಇವತ್ತು ಸಂಘ ಸಂಸ್ಥೆಗಳು ನಡೆಸ್ತಾರೆ. ಇವತ್ತು ಬಿಜೆಪಿ ಅಂತ ಬಂದ್ರೆ ಶ್ಯಾಮಪ್ರಸಾದ್ ಮುಖರ್ಜಿ ಅವ್ರನ್ನ ನೆನ್ಸ್ಕೊಂಡು ನಾವು ಒಂದು ಭಾಷಣ ಮಾಡ್ತೀವಿ. ಹೇಳಿ, ನಾಲ್ಕು point ಹೇಳಿ. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವ್ರ ಯಾರು ಕೊಡುಗೆ ಬಗ್ಗೆ ಹುಟ್ಟಾಕಿದ್ರು, ನಾಲ್ಕು point ಹೇಳಿ ನೋಡೋಣ. ಯಾರು ಹುಟ್ಟಾಕಿದ್ರಲ್ಲ ನಾಲ್ಕು ಕಾಂಗ್ರೆಸ್ point ಹೇಳಿ. ಯಾರು ಅಂತ ಹೇಳಿ ಯಾವ್ದು ಕಾಂಗ್ರೆಸ್ ಕಚೇರಿಯಲ್ಲಿ ನಾಲ್ಕು point ಕೇಳ್ಬಿಡಿ ನೋಡೋಣ. ಹಂಗಾರೆ ನಾಲ್ಕು ಉತ್ತರ point ಹೇಳಿ. ಕೊಡ್ಬೇಕಲ್ವಾ? ಕಾಂಗ್ರೆಸ್ ಕೇವಲ ರಾಜಕೀಯ ಹೇಳಿ, ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವ್ರ ಬಗ್ಗೆ ನಾಲ್ಕು ಪಾಯಿಂಟ್ ಹೇಳಿ. ದೀನ್ ದಯಾಳ್ ಉಪಾಧ್ಯಾಯ ಅವ್ರ ಬಗ್ಗೆ ನಾಲ್ಕು ಪಾಯಿಂಟ್ ಆಯ್ತಾ? ಹೇಳಿ. ಇವತ್ತು ಮೂರನೇ ಲೈನ್ ಕಾಂಗ್ರೆಸ್ನವರಿಗೆ ಹೇಳಿ. RSS ನ ಒಂದ್ ನಿಮಿಷ ಇರಿ. ಅಲ್ಲ, RSS ಗೀತೆ ಮೂರನೇ ಲೈನ್ ಹೇಳಿ ನೋಡೋಣ. ಐಟಿ ಬಿಟಿ ಬಗ್ಗೆ ಮಾತಾಡುವಂತ ಖರ್ಗೆ ಅವರು ಅವರ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಚಿತ್ತಾಪುರ ಕ್ಷೇತ್ರದಲ್ಲಿ ಇವತ್ತು SSLC ರಿಸಲ್ಟ್ ಬಂದಂತ ಸಂದರ್ಭದಲ್ಲಿ ಗುಲ್ಬರ್ಗ ಜಿಲ್ಲೆ ಕೊನೆದಾಕೆ ಯಾಕೆ ಉಳ್ಕೊಂತು? ಅಲ್ಲಿನ ಮಕ್ಕಳು ಅಲ್ಲಿನ ಮಕ್ಕಳಿಗೆ ನಮ್ಮ ಜಿಲ್ಲೆ ಪ್ರಥಮವಾಗಿ ಬರಬೇಕು, ಅದಕ್ಕೆ ಯಾವ ತಯಾರಿ ಮಾಡಬೇಕು, ಯಾವ ರೀತಿ ಅನುಕೂಲ ಮಾಡ್ಕೊಡ್ಬೇಕು, ಯಾವ ರೀತಿ ಸ್ಕೂಲ್ಗಳನ್ನ ನಾವು ಕಟ್ಕೊಡ್ಬೇಕು, ಯಾವ ರೀತಿ ಉಪಾಧ್ಯಾಯರನ್ನ ನಾವು ಇಲ್ಲಿ ಹಾಕ್ಸ್ಕೊಂಡ್ರೆ ಒಳ್ಳೇದು, ಯಾವುದು ಬೇಕಾಗಿಲ್ಲ ಮೇಡಮ್. ನಿಮಗೆ ಅನ್ಸೋದಿಲ್ವಾ ಪ್ರವಾಹದ ವಿರುದ್ಧ ನೀವು ಈಚ್ತಾ ಇದ್ದೀರಿ ಅಂತ? ನೀವು ಭಾರತ ಮಾತೆ ಅಂದ್ರಿ, ಆದ್ರೆ ಭರತ ಧ್ವಜಕ್ಕೆ ನೀವು ಅಷ್ಟೇ ಗೌರವವನ್ನು ಕೊಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಭಗವಧ್ವಜ ಬಿಟ್ಟು ಭಾರತ ಧ್ವಜಕ್ಕೆ ಯಾವುದೇ ಗೌರವ ಇಲ್ಲ ಮೇಡಮ್. ಇವರು ಬಾಯಿಗೆ ಶಾಖೆಗಳಲ್ಲಿ ಮಾಡ್ಕೊಳ್ಳೋಕೋಸ್ಕರ ಮಾತಾಡೋದ್ ಬಿಟ್ರೆ ಇವರಿಗೆ ಯಾವುದೇ ಒಂದು ಉರುಳಿಲ್ಲ. ಇವತ್ತು ಕಾಂಗ್ರೆಸ್ ಯಾರು ಬೇರೆ ಮಾತಾಡ್ತಾ ಇಲ್ಲ, ಒಂದು ಖರ್ಗೆ ಮಾತಾಡ್ತಾ ಇರೋದು ಈ ತರ ವಕ್ತಾರರು ಮಾತಾಡ್ತಾರೆ. ಬೇರೆ ಯಾರು ಮಾತಾಡ್ತಾ ಇದ್ದಾರೆ? ಇವತ್ತು ಸಿದ್ದರಾಮಯ್ಯನವರು ಕೂಡ ಸಂಘದ ವಿಚಾರವಾಗಿ ಏನು ಮಾತಾಡ್ತಾರೆ. ಯಾಕೆಂದ್ರೆ ಅವ್ರಿಗೆ ಗೊತ್ತಿದೆ ಸಂಘ ಒಂದು ಉತ್ತಮ ಸಂಸ್ಥೆ, ಅವರು ಕೂಡ ಘೋಷಣೆ ಮಾಡಿರ್ತಕ್ಕಂಥದ್ದು. ಆಮೇಲೆ ಇವತ್ತು ಸಂಘ ಇಷ್ಟೆಲ್ಲ ದೊಡ್ಡದಾಗಿ ಬೆಳೀತಾ ಇರೋದ್ರಿಂದ ಈ ಕಾಂಗ್ರೆಸ್ನವ್ರಿಗೆ ಏನಂದ್ರೆ ಮುಂದೆ ಎಲ್ಲಿ ನಮ್ಗೆ ರಾಜಕೀಯ ಹೊಡೆತ ಬೀಳುತ್ತೆ ಅನ್ನೋದು ಒಂದೇ ಕಾರಣಕ್ಕೋಸ್ಕರ ಈ ರೀತಿ ಪದಗಳನ್ನ ಬಳಸ್ತಾ ಇದ್ದಾರೆ ಮೇಡಮ್. 2023ರಲ್ಲೂ ಸಂಘ ಇತ್ತು, 2004ರಲ್ಲೂ ಸಂಘ ಇತ್ತು, ಸಂಘ ಇದ್ದಾಗ ನೀವು ಕೇಳಿಲ್ಲ. ಸಂಘಕ್ಕೆ ನಿಮಗೂ ಅನುಭವ ಬೇಕು ಅಂದ್ರೆ ದಯವಿಟ್ಟು ತಾರೀಕು ಇಸ್ವಿನ ನಾನೇ ನೀವು ಅಷ್ಟೇನೆ ಸಂಘ ಅವತ್ತು ಇತ್ತು, ಸಂಘ ಟ್ರೈನಿಂಗ್ ಕ್ಯಾಂಪ್ ಮಾಡುತ್ತೆ, ಟ್ರೈನಿಂಗ್ ಕ್ಯಾಂಪ್ ಮಾಡುತ್ತೆ. ದಯವಿಟ್ಟು ಹೋಗಿ ಬನ್ನಿ, ಆದ್ರೆ ದಯವಿಟ್ಟು ಹೋಗಿ ಬನ್ನಿ. ಚುನಾವಣೆಗಳು ನಡೆಯುತ್ತೆ ಚುನಾವಣೆ ಮಾಡ್ತೀನಿ ಏನಿಲ್ಲ. ನಮಸ್ತೆ ಸದಾ ವತ್ಸಲೆ ಅಂತ DK ಶಿವಕುಮಾರ್ ಅವ್ರು ಹೇಳಿದ್ದಕ್ಕೆ ಸುದ್ದಿಗೋಷ್ಠಿ ಕರೆದು ಸಾರಿ ಕೇಳಂಗ್ ಮಾಡಿದಾರೆ. ಆಮೇಲೆ ನೀವು ಡೇಟು ಟೈಮ್ ಎಲ್ಲ ಕರೆಕ್ಟ್ ಆಗಿ ಹೇಳೋದಕ್ಕೆ ಸಾರಿ ಕೇಳಿಸ್ಬಿಟ್ಟಾರು. ಜಾಗ್ರತೆ. ಉಮೇಶ್ ಅವರು ಸ್ವಾತಿ ಆಗಲೇ ಒಂದು ಪಾಯಿಂಟ್ ರೈಸ್ ಮಾಡಿದ್ರು. BJP ಮತ್ತು RSSನ ಹಲವರ ಭಾವನೆಯನ್ನ ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ಉಲ್ಲೇಖ ಮಾಡಿದ್ದಾರೆ, ಸೂಕ್ಷ್ಮವಾಗಿ ತೀಕ್ಷ್ಣವಾಗಿ ಅಂತ. ಏನು ಹೇಳ್ತಿರೋದ್ರ ಬಗ್ಗೆ? RSS ಎಲ್ಲೂ ಸಹ ಮೇಡಮ್ ಅದು BJPಗೆ ಪೂರ್ಣ ಪ್ರಮಾಣದಲ್ಲಿ ಮಾಡಿ ಅಂತ ಎಲ್ಲೂ ಹೇಳಿಲ್ಲ. ಇರಿ ಮೇಡಮ್, ಇರಿ RSS ಸಿದ್ಧಾಂತವನ್ನ ಕಾಂಗ್ರೆಸ್ನವರು ಒಪ್ಕೊಳ್ಳಿ. ಬೇಸಿಕಲಿ BJP ಇರಿ ಮೇಡಮ್, ಇರಿ ನಾವು 25 ವರ್ಷದಿಂದ ಸಂಘ ಚಟುವಟಿಕೆ ಭಾಗವಹಿಸಿದ್ದೀವಿ. ನಾನು ಬಿಜೆಪಿಯಲ್ಲಿ ಸಹ ನಾನೊಂದು ಅಷ್ಟು ವರ್ಷ ದುಡಿದಿದ್ವಿ, 3 ಬಾರಿ ಬಿಜೆಪಿ ಇದ್ವಿ. ಈಗ JDSಗೆ ನಾವು ಕಾರಣಾಂತರದಿಂದ ಇಲ್ಲಿ ಇದ್ದೀವಿ, ಜೊತೆಲಿ ಇದ್ದೀವಿ. ಈಗ ನನ್ನನ್ನು ವಕ್ತಾರನಾಗಿ ಮಾಡಿದ್ದೆ. ಹಂಗನ್ಬಿಟ್ಟು ನಾವು ಹಿಂದೆ ನಡೆದಿದ್ದೆ ಹಾಗೇ ಇಲ್ಲ ಅಂತ ಹೇಳಕ್ಕಾಗಲ್ಲ. ಅವರು ABVP ಇದ್ರು, ಯಾರು ನಮ್ಮ ಸ್ವಾತಿ ಚಂದ್ರಶೇಖರ್ ಅವರು. ಹಾಗಾಗಿ ಅವರ ಪಾಪ ಅವರ ಒಂದು ಪಕ್ಷದ ವಕ್ತಾರ ಅವರು ಕೆಲಸ ಮಾಡಲಿ. ನೀವು ಇದನ್ನ ಹೇಳ್ತೀವಿ ಕಾಂಗ್ರೆಸ್ ಪಕ್ಷ ಅನ್ನೋದೇನು ಮೇಡಮ್, ಅದು ಒಂದು ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ಸಂಘಟನೆಗೋಸ್ಕರ ಹುಟ್ಟಿದಂತ ಒಂದು ಸಂಘ ಸಂಸ್ಥೆ. ಅದಾದ್ಮೇಲೆ ಏನಾಯ್ತು, ಸ್ವತಂತ್ರ ಬಂದ ಮೇಲೆ ಇದನ್ನ ವಿಸರ್ಜನೆ ಮಾಡ್ರಪ್ಪ ಅಂತ ಹೇಳಿ ಮಹಾತ್ಮ ಗಾಂಧಿ ಇವ್ರು ಏನ್ ಮಾಡಿದ್ರು, ಇವರ ರಾಜಕೀಯ ತೆವಲಿಗೋಸ್ಕರ, ಇವರ ರಾಜಕೀಯ ಸ್ವಾರ್ಥಕ್ಕೋಸ್ಕರವಾಗಿ ಆ ಕಾಂಗ್ರೆಸ್ ಅನ್ನ ಮುಂದುವರ್ಸ್ಕೊಂಡು ಆಯ್ತಾ ಇರಿ ಮೇಡಮ್. RSS ಕಳೆದ ಒಂದು ಶತಮಾನದಲ್ಲಿ ತನ್ನದೇ ಆದಂತ ಕೆಲಸವನ್ನ ಮಾಡ್ಕೊಂಡ್ ಬಂದಿದೆ. ಅದೇ ದೇಶದ್ರೋಹ ಕೆಲಸ ಮಾಡ್ತಾ ಇದ್ದೆ. ಬಾಂಬ್ ಹಾಕಿ ಅಂತ ಹೇಳಿದ್ಯಾ? ಯಾರಿಗಾರು ಹೇಳಿದ್ಯಾ ಮೇಡಮ್?
ಬಾಂಬ್ ಹಾಕಿ ಅಂತ ಹೇಳಿದ್ಯಾ? ಬಾಂಬ್ ಹಾಕಿ ತನ್ನ ಅಂತ ಧರ್ಮ ರಕ್ಷಣೆ ಮಾಡ್ಲಿಕ್ಕೆ ಏನೇನೆಲ್ಲ ಮಾಡ್ಕೋಬೇಕು ಮಾಡ್ಕೊಳ್ಳಿ, ಕಾನೂನು ಚೌಕಟ್ಟಿನಿಂದ. ಅದು ಇಟ್ ಇಸ್ ಕಾನೂನು ವರ್ಕಿಂಗ್ ಅಂಡರ್ ಚೌಕಟ್ಟಲ್ಲಿ ಡೆಮಾಕ್ರೆಟಿಕ್. ಯಾರು ಮಾತಾಡ್ತಿರ್ಲಿಲ್ಲ. ಆಯ್ತು, ನೀವು 3 ಸಲ ಬ್ಯಾನ್ ಮಾಡಿರಲ್ಲ, ಆದ್ರೂ ನಿಲ್ಸಕ್ಕಾಗುತ್ತೆ ನಿಮ್ಮ ಕೈಲಿ? ಆಗ್ಲಿಲ್ಲ. ಇವತ್ತು ನಿಮ್ಮ ಡಿ ಕೆ ಶಿವಕುಮಾರ್ ಅವರು ಓಪನ್ ಅಪ್ ಆಗಿ ಹೇಳ್ತಾರೆ. ಬಜರಂಗ ದಳ ಎಲ್ಲಿ ಹೇಳಿದ್ರು? ಸದನದಲ್ಲಿ ಹೇಳಿದ್ರು ಸದಾವಸ್ಥೆಯಲ್ಲಿ ಅಂತ. ಅವರಿಗೆ ಇದಿಲ್ವಾ? ಪ್ರಿಯಾಂಕೆ ಖರ್ಗೆ ಅವರೇ ನೋಡಿ ಕಲ್ತ್ಕೊಳ್ಳಿ ಡಿ ಕೆ ಶಿವಕುಮಾರ್ ಹತ್ರ ದೇಶಭಕ್ತಿಯನ್ನ, ಆಯ್ತಾ? ನಮ್ಮ ಧಾರ್ಮಿಕ ಸಂಪ್ರದಾಯಗಳನ್ನ ಡಿ ಕೆ ಶಿವಕುಮಾರ್ ಹತ್ರ ನೋಡಿ ಕಲ್ತ್ಕೊಳ್ಳಿ ನೀವು, ಆಯ್ತಾ? ನಿಮ್ಮ ಅಲ್ಲಲ್ಲ ಹಿಂದೂ ಸಂಪ್ರದಾಯಗಳನ್ನ, ಧಾರ್ಮಿಕ ಸಂಪ್ರದಾಯಗಳನ್ನ ನೋಡಿ ಕಲ್ತ್ಕೊಳ್ಳಿ, ಆಯ್ತಾ? ಅಲ್ಲಲ್ಲ, ಹೌದು, ಅದನ್ನ ಇಟ್ಕೊಂಡು ಮಾತಾಡ್ಬೋದು. ಏನ್ ಮಾಡ್ಬೋದು ಮೇಡಮ್? ಅಲ್ಲ ನಾನು ನಿಮ್ಗೆ ಹೇಳ್ತಾ ಇಲ್ಲ, ಖರ್ಗೆ ಅವ್ರಿಗೆ ಹೇಳ್ತಾ ಇರೋದು. ಪ್ರಿಯಾಂಕಾ ಖರ್ಗೆ ಅವರು ಈ ವಿಚಾರಗಳನ್ನ ನೋಡಿ ಕಲ್ತ್ಕೋಬೇಕು. ಒಂದು ಸಂಸ್ಥೆಯನ್ನ, ಒಂದು ಧಾರ್ಮಿಕ ಭಾವನೆಯನ್ನ ಕೆಣಕ್ಬೇಕಾದ್ರೆ ಅದು ಹಿನ್ನೆಲೆ ಅಂತ ತಿಳ್ಕೋಬೇಕು. ನಮ್ಮ ಸ್ನೇಹಿತರು ಹೇಳಿದ್ರು ಮೇಡಮ್, ಭಗವದ್ಗೀತೆ ಅಲ್ಲ ಹೇಳ್ತೀನಿ ಮೇಡಮ್, ನಾವು ಶೂದ್ರರು, ನಮ್ಗೆಲ್ಲ ಇದು ಬರೋದಿಲ್ಲ ತಿಳ್ಕೊಳ್ಳಿ. ಅಗತ್ಯ ತಕ್ಕಂತೆ ಅನವಶ್ಯಕ ಬೇಡ. ಹಿಂದೂ ಸಂಪ್ರದಾಯದ ಬಗ್ಗೆ ಒಂದ್ ನಿಮಿಷ ಕೇಳಿ. ಇರಿ ಮೇಡಮ್, ಅಲ್ಲಲ್ಲ ಒಂದ್ ನಿಮಿಷ. ಆಯ್ತ್ರಿ, ನಾನ್ ನಿಮ್ಗೆ ಹೇಳಿಲ್ಲ ಮೇಡಮ್, ಒಂದ್ ನಿಮಿಷ ಹೇಳಿಲ್ಲ. ನೋಡ್ರಿ, ಅಲ್ಲಲ್ಲ ಎಲ್ಲ ಒಂದೊಂದು ಮಂತ್ರ ಹೇಳಿ ಅಂತಂದ್ರೆ ಆಯ್ತು. ಈಗ ನಿಮ್ಗೆ ಮಂತ್ರ ಬಂದಿದೆಯಲ್ವಾ, ನೀವು ಇಟ್ಕೊಳ್ಳಿ. ನೀವು ಅದು ಕಾನೂನಿನ ಚೌಕಟ್ಟಲ್ಲಿ ಇರಬೇಕು. ಸಂವಿಧಾನಬದ್ಧವಾಗಿ ದೇಶ ನಡೀಬೇಕು, ಅದನ್ನು ಸ್ವೀಕರಿಸೋಣ. ಮಂತ್ರ ಹೇಳಿ, ಅದನ್ನ ಹೇಳಿ, ಇದನ್ನ ಹೇಳಿ, ಈ ಇವರೇ ಸ್ವಲ್ಪ ಇಲ್ಲ ಮೇಡಮ್, ಒಂದ್ ನಿಮಿಷ. ಈಗ ಕೇಳಿಲ್ಲ, ಮಂತ್ರ ಹೇಳೋರು ಮಾತ್ರ RSS ಇರಿ ಅಂತ ಹೇಳಿಲ್ಲ, RSS ಹೇಳಿಲ್ಲ. ಎಲ್ಲ ಧರ್ಮದವರು ಇರಬೇಕು, ಆಯ್ತಾ? ಇಲ್ಲಿ ದೇಶಾಭಿಮಾನ ಇರಬೇಕು, ರಾಷ್ಟ್ರೀಯ ಭಾವೈಕ್ಯತೆ ಇರಬೇಕು. ಅದನ್ನ ಹೇಳ್ಕೊಟ್ಟಿದ್ದೆ ಹೊರತು ನಿನ್ ಮಂತ್ರ ಹೇಳ ಬರಪ್ಪ, ನಿನ್ನ ಮೇಲ್ ಜಾತಿ ಕೀಳ್ ಜಾತಿ ಅಂತ ಎಲ್ಲೂ ಸಹ RSS ಹೇಳಿಲ್ಲ. ನೀನು ಗಂಡು ಹೆಣ್ಣು ಅಂತ ಎಲ್ಲೂ ಅದು ತಿರಸ್ಕಾರ ಮಾಡಿಲ್ಲ. ಒಂದು ನೋಡಿ ಮೇಡಮ್, ಈ ದೇಶದಲ್ಲಿ RSS 98.3% ಅಲ್ಲಿ, ಅಂದ್ರೆ 924 ಜಿಲ್ಲಾ ಕೇಂದ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದೆ, ಆಯ್ತಾ? 6618 ಸಬ್ಸೆಕ್ಟ್ ಅಂದ್ರೆ ಉಪವಿಭಾಗದ ಕೆಲಸ ಮಾಡ್ತಾ ಇದ್ದೆ. 92.3% ಅಂದ್ರೆ ಇದೆ, 52.2% ಅಂದ್ರೆ 58,939 ತಾಲೂಕು ಮಂಡಲದಲ್ಲಿ ಕೆಲಸ ಮಾಡ್ತಾ ಇದೆ. 59% ಸ್ಟೂಡೆಂಟ್ಸ್ ಇದ್ದಾರೆ, 41% ಸ್ವಯಂ ಸೇವಕರಿದ್ದಾರೆ ಮೇಡಮ್. ಇಂತಹ ಸಂಘಟನೆಯನ್ನ ಇವರು ಇದು ದೇವ, ಇದು ನೆರಳು, ಇದು ಭೂತ ಅಂತ ಹೇಳಿಕೆ ಕೊಡ್ತಾ ಇರೋದು ನಿಜಕ್ಕೂ ಹಾಸ್ಯಾಸ್ಪದ, ಆಯ್ತಾ? ಅದೊಂದಾಯ್ತು. ಈಗ ನಾನು ಹೇಳ್ತಾ ಇರೋದು, ಇವ್ರಿಗೆ ಪ್ರತಿದಿನ ಪ್ರತಿ ಕ್ಷಣಕ್ಕೂ ಇವ್ರೇನ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ, ಇಲ್ಲಿರುವಂತ ಮಂತ್ರಿಗಳು ತಮ್ಮ ಅಭಿವೃದ್ಧಿನ ಪ್ರೋಗ್ರೆಸ್ ಕಾರ್ಡ್ ತೋರ್ಸಪ್ಪ ರಾಜ್ಯ ಸರ್ಕಾರಕ್ಕೆ ಅಂತಂದ್ರೆ ಅದನ್ನ ಮಾಡ್ತಾ ಇಲ್ಲ ಇವರು. ಇವರು ಬೇರೆ ಬೇರೆ ವಿಚಾರಗಳನ್ನ ಹೇಳ್ಕೊಂಬರೋದು. ಕಳೆದ ಬಾರಿ ಹೇಳಿದ್ರು JDS, ಅಲ್ಲಲ್ಲ ನಮ್ಮನ್ನ, ಅಲ್ಲಲ್ಲ JDS ಬಗ್ಗೆ ಬಹಳ ಅಗೌರವ ಮಾತಾಡಿದ್ರು ಮೇಡಮ್ ಕಳೆದ 15-20 ದಿವಸ. ಕಳೆದ ಬಾರಿ ಅವತ್ತು ಹೇಳಿದ್ರು ನಮ್ಮ ನಾಯಕರು, ಮರಿಕರ್ಗೆ ಅವರೇ, ನಿಮ್ಮ ಜಿಲ್ಲೆಯಲ್ಲಿ ಏನೇನಾಗಬೇಕು ಫಸ್ಟ್ ಅದ್ರ ಬಗ್ಗೆ ಯೋಚನೆ ಮಾಡಿ, ನಮ್ಮನ್ನ ಕೆಣಕಕ್ಕೆ ಬರಬೇಡಿ ಅಂತ ಹೇಳಿ. ಯಾಕೆಂತಂದ್ರೆ ನೀವು ಸಾಕಷ್ಟು ಬಾರಿ ಆ ಕ್ಷೇತ್ರಗಳನ್ನ, ಚಿತ್ತಾಪುರ ಆಳಂದ ಕ್ಷೇತ್ರಗಳವಲ್ಲ ಮೇಡಮ್, ಇವತ್ತು ಅವನ್ನ ಆ ತರ ಇಟ್ಕೊಂಡಿದ್ದಾರೆ, ನಾಚಿಕೆ ಆಗಬೇಕು. ಇವ್ರು ಕಲ್ಯಾಣ ಕರ್ನಾಟಕಕ್ಕೆ ಎಲ್ಲ ಅಭಿವೃದ್ಧಿಗೆ ದುಡ್ಡು ಬೇಕು, ಆದ್ರೆ ಅವರ ಜಿಲ್ಲೆಗಳನ್ನ ಅಭಿವೃದ್ಧಿ ಮಾಡೋ ಕೆಲಸ ಇಲ್ಲ. ಇವತ್ತು ಗ್ರಾಮೀಣಾಭಿವೃದ್ಧಿ ಕೆಲಸಗಳು ಬಹಳ ಇದ್ದಾವೆ ಮೇಡಮ್. ಇವರಿಗೆ ಪ್ರಿಯಾಂಕ್ ಅವರಿಗೆ ಆಧಾರ್ ಕಾರ್ಡ್ ನ ಈ KYC ಜೊತೆ ಲಿಂಕ್ ಮಾಡಿ ಜಾಬ್ ಕಾರ್ಡ್ ಜೊತೆ ಮಾಡುವಂತ ಕೆಲಸ ಇನ್ನು ಉಳ್ಕೊಂಡಿದೆ. ಇವರ ಇದರಲ್ಲಿ ಅದನ್ನ ಇದೆ, ಹಣಕಾಸು ಹಣನ ಬಿಡುಗಡೆ ಮಾಡಕ್ಕಾಗಲ್ಲ ಪಂಚಾಯತಿಲಿ. ಅಲ್ಲೆಲ್ಲ ಹೇಳಿದ್ದು ಇದು ಸಬಲೀಕರಣವನ್ನು ಮಾಡಲಿಲ್ಲ. ಮನೆ ಮಾನರೇಗಾ ರಾಮ್ಜಿ ಅಂತ ಹೇಳಿ ಒಳ್ಳೆ ಯೋಜನೆ ತಂದಂತ ಕೇಂದ್ರ ಸರ್ಕಾರದ ವಿರುದ್ಧ ಅದಕ್ಕೊಂದು ಕತೆ ಕೇಳ್ಕೊಂಡ್ಬಂದ್ರು, ಏನು ಸಬಲೀಕರಣ ಆಗ್ತಾ ಇಲ್ಲ ಅಂತ ಹೇಳಿ. ಇವರು ಒಂದು ರಾಜ್ಯದ ಸಚಿವರಾಗಿ, ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಹೆಸರು ಚೇಂಜ್ ಮಾಡಿದ್ರೆ ಮೇಡಮ್, ಯೋಜನೆ ಅದೇ ಎಲ್ಲ ಇರೋದು, ಆಯ್ತಾ? ಅದೇ ರಾಮ ಅಂತ ಮಾಡ್ಕೊಂಡ್ಬಿಟ್ಟಿದಾರ, ಏನು ಮಾಡಿಲ್ಲ ಅಲ್ಲಿ. ಇವರು ಕನ್ನಡದ ರಾಮ ಬಂದ್ಬಿಡ್ತು, ಇಂಗ್ಲಿಷ್ ರಾಮ ಬಂತು ಅಂತ ಹೇಳಿ ಓಸು ತಿಳ್ಕೊಂಡಿದ್ರು, ಆಯ್ತಾ? ಆಯ್ತು, ಮಹಾತ್ಮ ಗಾಂಧಿನ ನೀವು ಎಷ್ಟು ನೀವು ಕೊಂಡಾಡಿದ್ದೀರಾ ಈ ದೇಶದಲ್ಲಿ? 516 ಕೇಂದ್ರಗಳಿಗೆ ಈ ದೇಶದಲ್ಲಿ ಇವರು ಗಾಂಧಿ ಹೆಸರಿಟ್ಕೊಂಡಿದ್ದಾರೆ. ಯಾರು ಕಾಂಗ್ರೆಸ್ನವರು? ಯಾವ ಗಾಂಧಿ ಹೆಸರನ್ನ? ಮಹಾತ್ಮ ಗಾಂಧಿ ಹೆಸರಿಟ್ಟವ್ರು ಇವರು, ಮಹಾತ್ಮ ಗಾಂಧಿ ಹೆಸರಿಟ್ಟಿದ್ರು ಇವರು. ಆ ಮಹಾತ್ಮ ಗಾಂಧಿ ಬೇಕಿಲ್ಲ ಇವ್ರಿಗೆ. ಏನ್ ಮಾಡ್ಬೇಕು? ಸ್ವತಂತ್ರ ಹೋರಾಟ ಮಾಡಕ್ಕೆ ಮಹಾತ್ಮ ಗಾಂಧಿ ಬೇಕು. ಆದ್ರೆ ಅವ್ರ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂತ ಸಂದರ್ಭದಲ್ಲಿ ಗಾಂಧಿ ಬೇಕಾಗಿಲ್ಲ ಇವರಿಗೆ. ಇವರು ಈ ದೇಶದ ಜನರ ಆಳ್ವಿಕೆ ಮಾಡಕ್ಕೆ, ಅಧಿಕಾರ ಪಡಿಲಿಕ್ಕೆ, ಈ ದೇಶದಲ್ಲಿ ಪ್ರಭುತ್ವವನ್ನು ಸಾಧಿಸಲಿಕ್ಕೆ ಮಹಾತ್ಮ ಗಾಂಧಿ ಇಟ್ಕೊಂಡಿದ್ದಾರೆ. ಯಾವ ಆದರ್ಶಗಳು ಇಟ್ಕೊಂಡು ಮಾಡ್ತಾ ಇದ್ದಾರೆ ಮೇಡಮ್? ಇವತ್ತೇನಾದ್ರು ಮಾನರೇಗಾ ಇತ್ತಲ್ಲ, ಅದು ರಾಮ್ ಆಗಿದೆ, ಆಯ್ತಾ? ಏನಾಗಿದೆ ಅದು? ಏನಾಗಿದೆ? ಆಯ್ತ್ರಿ, ನೀವು ಈಗ 6 ಗ್ಯಾರಂಟಿಗಳನ್ನ 5 ಗ್ಯಾರಂಟಿಗಳು ಕೊಟ್ಬಿಟ್ಟು ಇಡೀ ಸರ್ಕಾರದ ಬೊಕ್ಕಸನೆಲ್ಲ ನಾವು ತಗೊಂಡೋಗ್ಬಿಟ್ಟು ನೀವು ನಿಮ್ಮ ಸರ್ಕಾರಕ್ಕೆ ಸ್ವಾರ್ಥಕ್ಕೋಸ್ಕರವಾಗಿ ಗ್ಯಾರಂಟಿ ಕೊಡ್ತಾ ಇದೀವಿ, ಈ ರಾಜ್ಯವನ್ನ ರಾಮರಾಜ್ಯ ಮಾಡ್ತಾ ಇದೀವಿ ಅಂತ ಮಾಡಿಬಿಟ್ಟು ನೀವು ಇವತ್ತು ನಿಮ್ಮ ಸರ್ಕಾರ ಬರೀ ನಾವಣ್ಣನ ನಿಮಗೆ ಅಲ್ಲಿಂದ ಟ್ಯಾಕ್ಸ್ ಮಾತ್ರ ಬೇಕು, ಇಲ್ಲಿ ಅಭಿವೃದ್ಧಿ ಕೆಲಸ ಬೇಕಾಗಿಲ್ಲ. ನೀವು ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಜಾಸ್ತಿ ಇದೆ. ಇವತ್ತು ದಕ್ಷಿಣ ಕನ್ನಡದಲ್ಲಿ IT BTಗಳು ಬರ್ತಾ ಇಲ್ಲ ಅಂತ ಯಾಕೆ ಬರ್ತಾ ಇಲ್ಲ ಮೇಡಮ್? ಇವರು ದೇ ಹ್ಯಾವ್ ಟು ಪ್ರೊವೈಡ್ ಬೇಸಿಕ್ ಕಮ್ಯುನಿಟೀಸ್, ದೇ ಹ್ಯಾವ್ ಟು ಗಿವ್ ಫಂಡಮೆಂಟಲ್ ಇದು ಕೊಡ್ಬೇಕು ಇವರು. ಅದು ಬಿಟ್ಬಿಟ್ಟು
ಹೋಗಿಳಿಸಿದಿರಲ್ಲ ಅದನ್ನ. ನಾವು ಇವರು ಬಿಜೆಪಿ RSS ಮೇಡಮ್ JDSಗೆ ನಮ್ಗೊಂದು RSS ಇದೆ ಮೇಡಮ್. ರೈತ ಸ್ವಯಂ ಸೇವಕರಿದ್ದಾರೆ, ಕಾರ್ಮಿಕ ಸ್ವಯಂ ಸೇವಕರಿದ್ದಾರೆ, ಬಡಬಲ ಜೊತೆಲಿದ್ದಾರೆ, ದೀನದಲಿತ ನಮ್ಮ ಜೊತೆ ಇದ್ದಾರೆ ಆಯ್ತಾ. ನಮ್ಮ ಪಕ್ಷಕ್ಕೆ ಆಯ್ತಾ ಅವರೇ ನಮ್ಮ ಶ್ರೀರಕ್ಷೆ ಕಾರ್ಯಕರ್ತರ ಪಕ್ಷ ನಮ್ದು ಪ್ರಾರಂಭದಿಂದ ಹೇಳ್ತಾ ಇದ್ದೇವೆ. ನಮ್ಗೆ ಯಾರ ನೆರವು ಬೇಕಾಗಿಲ್ಲ. ಆದ್ರೆ ದೇಶಾಭಿಮಾನ ಇರುವಂತ ರಾಷ್ಟ್ರಾಭಿಮಾನ ಇರುವಂತ RSS ಬಗ್ಗೆ ಕೆಣಕಿದ್ರೆ ನಾವು JDS ನ ಸುಮ್ಮನಿರೋದಿಲ್ಲ. ನಮಗೂ ಸಹ ದೇಶಾಭಿಭಕ್ತ ಇದೆ, ಜೊತೆಗೆ ನಮ್ದು ರೀಜನಲ್ ಪಾರ್ಟಿ. ಹಾಗಾಗಿ ದೇಶಭಕ್ತಿ ಇದ್ದಿದ್ರೆ ಮಹಾತ್ಮ ಗಾಂಧಿ ಅವ್ರ ಹೆಸರು ತೆಗೆದ ತಕ್ಷಣ ನೀವು ಅದನ್ನ ಖಂಡನೆ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ಬೇಕಾದ ಬಳಸ್ಕೊತಾರೆ, ಬಾಕಿ ತೆಗಿತಾರೆ. ಅವಾಗ ಹೆಂಗಿತ್ತು? ಅಲ್ಲ, ಪ್ರಧಾನಮಂತ್ರಿ ರೋಜ್ಗಾರ್ ಅಂತ ಇತ್ತು, ನೀವೇನ್ ಮಾಡಿದ್ರಿ? ಮಾನರೇಗಾ ಅಂತ ಮಾಡಿದ್ರಿ. ದೇಶಭಕ್ತಿ ಬಗ್ಗೆ ಮಾತಾಡ್ತಾ ಇದ್ದೀರೇನ್ರಿ? ಸ್ವಾತಿ, ಕಾಂಗ್ರೆಸ್ನಲ್ಲಿ ಇತರ ನಾಯಕರು RSS ಬಗ್ಗೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದು ನಾವು ನೋಡಿಲ್ಲ. ವೈ ಪ್ರಿಯಾಂಕ್ ಖರ್ಗೆ ಯಾವಾಗಲೂ ಇದ್ರ ಬಗ್ಗೆ ಒಂದು ಅಸಮಾಧಾನವನ್ನು ಬಹಿರಂಗವಾಗಿ ಹೇಳ್ತಾರೆ. ಇನ್ನೊಂದು ಕಾನೂನಿನ ಚೌಕಟ್ಟನ್ನು ಮೀರಿ RSS ನಡ್ಕೊಂಡಿದೆ ಅನ್ನುವಂಥ ವಿಚಾರ ನೀವು ಪ್ರಸ್ತಾಪ ಮಾಡಿದ್ರೆ ಏನು ಹೇಳ್ಬೋದಾ? ಎಷ್ಟೋ ಕಡೆಗಳಲ್ಲಿ RSSನ ಸಂಘ ಸಂಸ್ಥೆಗಳು, ಆಯಾ ಕಾರ್ಯಕರ್ತರು ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಡುವಂಥದ್ದಾಗಿರಬಹುದು, ಭಾಷಣಗಳನ್ನ ಮಾಡುವಂಥದ್ದಾಗಿರಬಹುದು. 1992 ಡಿಸೆಂಬರ್ 6ನೇ ತಾರೀಕು ಏನು ನಡೀತು ದೇಶದಲ್ಲಿ ಅನ್ನೋದು ಎಲ್ಲರೂ ಕೂಡ ನೋಡಿದ್ದಾರೆ ಆಯಿತಾ. ಅವತ್ತಿನ ದಿನ ಅದನ್ನು ಅದಾದ ನಂತರದಲ್ಲಿ ಪ್ರಧಾನಮಂತ್ರಿಗಳಾದಂತಹ ವಾಜಪೇಯಿ ಅವರು ಕೂಡ, ನಾನಿದನ್ನು ಹೇಳ್ತಾ ಇರೋಂಥದ್ದಲ್ಲ, ದಿಸ್ ಇಸ್ ಆನ್ ದ ರೆಕಾರ್ಡ್, ಪ್ರಧಾನಮಂತ್ರಿ ಸೀರೀಸ್ ಅನ್ನೋದನ್ನ ಯಾರಾದರೂ ಹೋಗಿ ಖಾಸಗಿ ಯೂಟ್ಯೂಬಲ್ಲಿ ನೋಡಿದ್ರೆ ಅದು ಸಿಗುತ್ತೆ. ನಾನು ಕೂಡ ಅನ್ಕೊಂಡಿರಲಿಲ್ಲ ಈ ರೀತಿಯಾದಂಥ ಒಂದು ಆಕ್ರೋಶ ಭುಗಿಲೇಳುತ್ತೆ ಅಥವಾ ಈ ರೀತಿಯಾದಂತಹ ಒಂದು ಅಚಾತುರ್ಯ ನಡೆದು ಬಿಡುತ್ತೆ ಈ ದೇಶದಲ್ಲಿ ಅನ್ನುವಂಥದ್ದು. ಅದರ ಸಾಧಕ ಬಾಧಕ ಮಾರಕ ಇನ್ನೊಂದು ಮತ್ತೊಂದು ಬಿಟ್ಬಿಡೋಣ, ಆದರೆ ಆಯಾ ಕ್ಷಣಗಳಿಗೆ ಆಯಾ ಸಂದರ್ಭಗಳಿಗೆ ಆಗುವಂತಹ ಘಟನೆಗಳಿಗೆ ಅದು ಎಷ್ಟೋ ವರ್ಷಗಳು ದಶಕಗಳು ಅದರಿಂದ ಅನುಭವಿಸುವಂತಹ ಅಥವಾ ಅದಕ್ಕೆ ತುತ್ತಾಗುವಂತಹ ಜನರೇ ಹೆಚ್ಚಾಗಿರ್ತಾರೆ ದಿವ್ಯಾ. ಆ ಒಂದು ಆಧಾರದ ಮೇಲೆ ಇವತ್ತಿನ ದಿನ ನಾನು ಕೂತ್ಕೊಂಡು 1992 ಡಿಸೆಂಬರ್ 6 ನಡೆದಿದ್ದು ಏನು ಅಂತ ಕೇಳಿದ್ರೆ ಅದು ಬಹಳ ದೊಡ್ಡ ಮ್ಯಾಟರ್ ಆಗದೆ ಇರಬಹುದು. ಅದೇ ಅವತ್ತಿನ ದಿನಕ್ಕೆ ಅದಾದ ನಂತರದಲ್ಲಿ ಆದಂತಹ ದೇಶದಲ್ಲಿ ಆದಂತಹ ಗಲಭೆಗಳಾಗಿರಬಹುದು, ಟ್ರೈನ್ಗಳು ಸುಟ್ಟು ಹೋಗಿದ್ದಾಗಿರಬಹುದು, ಸಾವಿರಾರು ಜನ ಸತ್ತಿದ್ದಾಗಿರಬಹುದು, ಅದು ಹಿಂದೂ ಧರ್ಮದವರಾಗಿರ್ಲಿ ಮುಸ್ಲಿಂ ಧರ್ಮದವರಾಗಿರ್ಲಿ, ದೇಶದ ಜನರ ಹಿತಾಸಕ್ತಿಯನ್ನ ಕಾಪಾಡಬೇಕಾಗಿರುವಂಥದ್ದು ಒಂದು ಸಂಘಟನೆಯ ಕೆಲಸ, ಒಂದು ರಾಜಕೀಯ ಪಕ್ಷದ ಕೆಲಸ, ಒಂದು ಸರ್ಕಾರದ ಕೆಲಸ, ಅದು ಯಾವುದೇ ಆಗಿರಲಿ. ದೇರ್ ಇಸ್ ನಥಿಂಗ್ ಬಿಯಾಂಡ್ ಹ್ಯೂಮನಿಸಮ್ ಅನ್ನೋದನ್ನ ಮಹಾತ್ಮ ಗಾಂಧಿ ಅವರು ಹೇಳಿದ್ದಾರೆ, ಮಾರ್ಕ್ ಟೆಲ್ಲರ್ ಅವರು ಹೇಳಿದ್ದಾರೆ, ಇಡೀ ವಿಶ್ವದ ಎಲ್ಲ ದೊಡ್ಡ ದೊಡ್ಡ ನಾಯಕರು ಕೂಡ ಹೇಳಿದ್ದಾರೆ. ಆದರೆ ಇವತ್ತಿನ ದಿನ ಮಾನವೀಯತೆಯ ಒಂದು ಅಡಿಪಾಯವನ್ನೇ ನಾವು ಮರೆತು ಇವತ್ತಿನ ದಿನ ಬದುಕನ್ನ ನಡೆಸ್ತೀವಿ, ಸಂಘಟನೆಯನ್ನ ಮಾಡ್ತೀವಿ, ರಾಜಕೀಯವನ್ನ ಮಾಡ್ತೀವಿ ಅಂತಂದ್ರೆ ಯಾದಕ್ಕೆ ಬೇಕು ಇಂಥ ರಾಜಕೀಯ? ಅದರ ಒಂದು ಆಧಾರದ ಮೇಲೆ ಪ್ರಿಯಾಂಕಾ ಕಾಂಗ್ರೆಸ್ ಹಾಳಾಗೋದಿಲ್ಲ. ನಾನು ಹಿಸ್ಟ್ರಿ ಇಲ್ಲದೆ ಪ್ರೆಸೆಂಟ್ ಇದೆ ಅಂತ ಹೇಳಲ್ಲ, ಹಿಸ್ಟ್ರಿ ಇಲ್ಲದೆ ಪ್ರೆಸೆಂಟ್ ಇದೆ ಅಂತ ನಾ ಹೇಳಾರೆ. ಆದ್ರೆ ನೀವು ಹಿಸ್ಟ್ರಿನೇ ಇಟ್ಕೊಂಡು ಕೂತ್ಕೊಂಡ್ರೆ ಅವ್ರು ನಿಮ್ ಹಿಸ್ಟ್ರಿ ತೆಗಿತಾರೆ, ಅವರು ನಿಮ್ಮ ಹಿಸ್ಟ್ರಿಯನ್ನ ತೆಗಿತಾರೆ. ದಟ್ ಇಸ್ ವಾಟ್ ನೀವು ಹಿಸ್ಟ್ರಿ ಇಟ್ಕೊಂಡು ಕೂತ್ಕೋತೀರಿ, ಇವರು ಹಿಸ್ಟ್ರಿ ಕೂತ್ಕೊಂಡ್ರೆ ಫ್ಯೂಚರ್ ಎಲ್ಲಿದೆ? ಫ್ಯೂಚರ್ ಎಲ್ಲಿದೆ? ಇದೇ ನೆಹರು ಇಟ್ಕೊತಾರೆ, ಇದೇ ಎಮರ್ಜೆನ್ಸಿ ಇಟ್ಕೊಂಡು ಇವರು ಮಾತಾಡ್ತಾರೆ. ನಮ್ಮ ದೇಶ ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡಿದ್ರೆ ಇಷ್ಟೊಂದು ಪ್ರಯತ್ನ ಮಾಡೋ ಅವಶ್ಯಕತೆ ಇಲ್ಲ. ಪಾಕಿಸ್ತಾನ ಬಾಂಗ್ಲಾದೇಶ ಯಾಕಾಯ್ತು? ಪಾಕಿಸ್ತಾನ ಬಾಂಗ್ಲಾದೇಶ ಭಾರತ ಯಾವ ಸ್ಥಿತಿ ಬೆಂಗಾಲ್ ಏನಾಗ್ತಿತ್ತು ಅಂತ ಗೊತ್ತಾ ನಿಮಗೆ? ಮಣಿಪುರದಲ್ಲಿ ಇವತ್ತಿನ ದಿನ ಮಾತಾಡ್ತಿದ್ರಲ್ಲ, ಹೋಗಿ ಇಂದಿರಾ ಗಾಂಧಿ ಅವರು ನಿಂತ್ಕೊಳ್ಳಿಲ್ಲ ಅಂತಂದ್ರೆ ಚೈನಾ ಕಿತ್ಕೊಂಡು ಹೋಗ್ತಿತ್ತು ಗೊತ್ತಾ? ಇವತ್ತಿನ ದಿನ ನಿಮ್ ಪ್ರಧಾನಮಂತ್ರಿಗಳ ಬಗ್ಗೆ, ನನ್ನ ಪ್ರಧಾನಮಂತ್ರಿಗಳ ಬಗ್ಗೆ, ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಬಾಯಿ ಬಂದಾಗ ಮಾತಾಡ್ತಾ ಇದ್ದಾರೆ. ಅದನ್ನ ನೋಡ್ಕೊಂಡು ನಾನು ಅದನ್ನ ಕೇಳ್ಕೊಂಡು ಬಿಜೆಪಿ ಭಾರತದ ಪ್ರಧಾನಮಂತ್ರಿ ದಿವ್ಯಾ ಓರ್ವ ನಾಯಕರು ಕೂಡ ಅದ್ರ ಬಗ್ಗೆ ಮಾತಾಡ್ಲಿಲ್ಲ, ಅದ್ರ ಬಗ್ಗೆ ಡಿಫೆಂಡ್ ಮಾಡ್ಕೊಳ್ಳಿಲ್ಲ.
ಹೇಳಿಲ್ಲ. ನಕಲಿ ಜಾತ್ಯತೀತ ಮುಖವಾಡವನ್ನು ತೊಟ್ಟು ಈ ಕಾಂಗ್ರೆಸ್ ಯಾವ ಅನಾದಿ ನಕಲಿ ಕಾಲದಿಂದ ಜಾತ್ಯತೀತ 150 ವರ್ಷಗಳ ನಿಮಗೆ ಕಾಲ ಹೇಳ್ಬೇಕು, ನಕಲಿ ದೇಶವನ್ನ ಜಾತ್ಯತೀತ ಒಂದು ಅಂತ ವರ್ಗವನ್ನ ನಿಮ್ಮ ಹೆಸರಲ್ಲಿ ಇಟ್ಕೊಂಡಿದ್ದೀರಲ್ಲ, ಓಲೈಸ್ಕೊಂಡು ಬಂದಿದೆ. ನಿಮಗೆ ಹೇಳ್ಬೇಕು ಇವತ್ತು ನಕಲಿ ಬಾಂಗ್ಲಾದೇಶದಲ್ಲಿ ಜಾತ್ಯತೀತ ನಮ್ಮ ಅಂತ. ಭಾರತೀಯರನ್ನ ಮಾಡ್ಕೊಟ್ರೆ ಅತ್ತೆ ಕಡೆ ಮುಂಡ ಕಡಿತಾರೆ. ನೀವು ಅವಾಗ ಅವರಿಗೆ ಜಾತ್ಯತೀತ ನೋವಾಗೋದಿಲ್ಲ. ಬಗ್ಗೆ ಒಂದು ಹೇಳಿಕೆ ಕೊಡೋದಿಲ್ಲ ಮೇಡಮ್. ಇವತ್ತು ಜಾತ್ಯತೀತ ಬಗ್ಗೆ. ಬೇರೆ ದಾಳಿ ಆಗುತ್ತೆ. ಅವತ್ತು ಒಬ್ಬ ಕಾಂಗ್ರೆಸ್ ಸರ್ಕಾರವನ್ನು ಟೀಕೆ ಮಾಡ್ತಾರೆ. ಇವತ್ತು ಮಾಡಿರೋದು ಅದು ತಪ್ಪು. ನೀವು ಸಮುದಾಯದವರು ಅಂತ ಹೇಳಿ ಆ ಸಮುದಾಯದ ಬಾಂಗ್ಲಾದೇಶ ಜನ ಹಿಂದೂಗಳು ಸತ್ತಲ್ಲ, ಏನ್ ಮಾಡ್ತಿದ್ರಿ ನೀವು? ಶೇಖ್ ಹಸೀನಾ ಅಂತ ಕರ್ಕೊಂಡು ಸರ್ಕಾರ ನಮ್ಮ ಜನ ಸಾಯ್ತಾ ಇದ್ದಾರೆ. ಹೊರದೇಶದಲ್ಲಿ ಸಾಯ್ತಾ ಇದ್ದಾರೆ ಹಿಂದೂಗಳು. ನಿಮಗೆ ತಾಕತ್ತಿಲ್ಲ ಕಾಂಗ್ರೆಸ್ನವ್ರಿಗೆ. ರಾಹುಲ್ ಗಾಂಧಿ ಹೇಳಿದಾರ ಅಂತ ಸುಮ್ಮನೆ ಮಾತಾಡಕ್ಕೆ ಯಾಕ್ರಿ ಬರ್ತೀರಾ? ದೇಣಿಗೆ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಇದ್ರ ಬಗ್ಗೆ ಹೇಳಿ. ನಡೀತಾ ಇದೆಯಲ್ಲ ಬಾಂಗ್ಲಾದೇಶದಲ್ಲಿ ಮೊನ್ನೆ ತನಕ ಏನ್ ಒಂದು ಮಾಡ್ತೀರಿ ನೀವು? ಸಂಘಟನೆ ನಡಿಬೇಕಾದ್ರೆ ಒಂದು ಸ್ಟೇಟ್ಮೆಂಟ್, ಒಂದು ರೆಸ್ಕ್ಯೂ ದೇಣಿಗೆನು ಆಪರೇಷನ್ ಬೇಕೇ ಬೇಕು ಮೇಡಮ್. ಇಲ್ಲಿ ನಾವೇ ಕಾರ್ಯಕರ್ತರು, ನಮ್ದೇ ದುಡ್ಡು ಆಯ್ತಾ, ನಾವೇ ಆಚರಣೆ ಮಾಡ್ಕೊಳಕ್ಕೋಸ್ಕರ ಮಾಡೋಂಥ ಖರ್ಚು ಅಷ್ಟೇ ದೇಣಿಗೆ. ಇಲ್ಲಿ ಇನ್ನೊಂದು ಸಂಸ್ಥೆಯಿಂದ ಯಾರನ್ನೋ ತಗೊಂಡು ಇಲ್ಲಿ ಏನೋ ಸಂಘಟನೆ ಶಾಖೆ ಆಗಲಿ ನಡೆಸೋಂಥದ್ದಲ್ಲ. ಯಾರ್ಯಾರು ಭಾಗವಹಿಸ್ತಾರೆ ಅವ್ರಿಗೆ ಇಷ್ಟ ಆಗಿ ನನ್ನ ಸಂಸ್ಥೆ ನನ್ನ ಶಾಖೆ ಬೆಳೀಲಿ, ಜೊತೆಲಿ ಬರೋರಿಗೆಲ್ಲ ಒಂದು ತಿಂಡಿಗೋ ಕಾಫಿಗೋ ಸೇರಿಸೋ ಮಾಡ್ಕೊಳೋದಕ್ಕೆ ಖರ್ಚಿಗೋಸ್ಕರ ಅವರೇ ಸೇರ್ತಾರೆ, ಅವರೇ ದುಡ್ಡು ಹಾಕೊಂಡು ಮಾಡೋವಂಥದ್ದು. ಇನ್ನೊಬ್ರ ಹತ್ರ ಹೋಗಿ ಕೇಳಿ ಮಾಡೋವಂಥ ಸಂಘಟನೆ ಅಲ್ಲ ಇದು. ಇದು ಇವ್ರಿಗೆ ಗೊತ್ತಿರಲಿ ಮೇಡಮ್. ಈಗ ಇವ್ರು ಹೇಳ್ತಾ ಇದ್ರು, ನಾನು ಪ್ರಿಯಾಂಕ್ ಖರ್ಗೆ ಅವರು ಅದೇನೋ ಹೇಳ್ತಾರಲ್ಲ, ನಾಯಿ ಬಗಳು ದೇವಲ ಕಾಲ ಹಾಳಾಗುತ್ತ ಅನ್ನಂಗೆ ಏನೋ ಪ್ರಿಯಾಂಕ್ ಖರ್ಗೆ ಹೇಳ್ತಿದ್ದಂಗೆ ಏನು RSS ಅಲ್ಲಿ ಏನೂ ಆಗಲ್ಲ. ಇವ್ರೇನ್ ಹೇಳ್ತಾ ಇದ್ರು, RSS ಅಲ್ಲಿ ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಏನೋ ನಡೀತಾ ಇದೆ ಅಂತ. ಆ ತರದ್ ಯಾವುದೇ ಇಲ್ಲ. ಕಪೋಕಲ್ಪಿತ ಹೇಳಿಕೆಗಳು ಕಾಂಗ್ರೆಸ್ ಅವರಿಂದ ಇತ್ತೀಚಿನ ದಿನದಲ್ಲಿ ಹೆಚ್ಚಿಗೆ ಆಗ್ತಾ ಇದೆ. ಇವತ್ತು ಪ್ರಿಯಾಂಕ್ ಖರ್ಗೆ ನಾನು ಒಂದು ಇದನ್ನ ಹೇಳ್ತೀನಿ. ಇವತ್ತು ಚಿತ್ತಾಪುರದಲ್ಲೇ ಒಂದಿನಿಂದಲೇ ಈಗ ನೀವು ದೇಶದ್ರೋಹಿ ಚಟುವಟಿಕೆಗಳನ್ನ ನೀವು ಮಾಡ್ತಿಲ್ಲ, ಆದ್ರೆ ನಿಮ್ಮ ಪ್ರತಿಯೊಂದು ಪ್ರಯತ್ನವನ್ನ ಹತ್ತಿಕ್ಕೋ ಕೆಲಸ ಯಾಕಾಗುತ್ತೆ? ಬೆಂಕಿ ಇಲ್ದೆ ಹೊಗೆ ಆಡತ್ತಾ? ನೀವು ಪಥಸಂಚಲನ ಮಾಡಬೇಕು ಅಂದ್ರೂ ಕೂಡ ಮೇಡಮ್ ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು ಏನಂದ್ರೆ RSS ನ ಒಂದು ಭಾಗವಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಇಡೀ ದೇಶದಲ್ಲಿ ವಿಸ್ತಾರವನ್ನ ಪಡಿತಾ ಇದೆ. ಇದರಿಂದ ಇವತ್ತು ಬಿಜೆಪಿಯವರಿಗೆ ಏನಾನ ಅಡ್ಡ ಹಾಕ್ಬೇಕು ಅಂದ್ರೆ ಈ ರೀತಿ ಹೇಳಿಕೆ ಕೊಟ್ರೆ ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ. ಕಾಂಗ್ರೆಸ್ ಪಕ್ಷ ಮತ್ತೆ ಇಡೀ ದೇಶದಲ್ಲಿ ಅಧಿಕಾರಕ್ಕೆ ಬರಕ್ ಅನುಕೂಲ ಆಗುತ್ತೆ ಅಂತ ಹೇಳಕ್ ಹೋಗ್ತಾರೆ. ಆದ್ರೆ ಅದು ನಡೀತಾ ಇಲ್ಲದ್ರಿಂದ ಎಲ್ಲೋ ಒಂದ್ ಕಡೆ ತಲೆ ಕೆಟ್ಟೋ ರೀತಿಯಲ್ಲಿ ನಿಮಾನ್ಸಿಂದ ಈಚೆ ಬಂದವ್ರ ರೀತಿಯಲ್ಲಿ ಇವತ್ತು ಹೇಳಿಕೆಗಳನ್ನ ಈ ವ್ಯಕ್ತಿಗಳು ಕೊಡ್ತಾ ಇದಾರೆ. ಬಿಟ್ರೆ ಆಮೇಲೆ ಒಂದ್ ನಿಮಿಷ ಮೇಡಮ್, ಇದೇ ಹೇಳಿದ್ರು ನೆಹರು ಅವರು 1937ರಲ್ಲಿ ಇದೇ ಒಂದೇ ಮಾತರ ಬಗ್ಗೆ ಅವತ್ತು ಮಾಮಾಲಿ ಜಿನ್ನ ಬಂದ್ಬಿಟ್ಟು ಈ ಪದಗಳು ಸೇರಿಸಬೇಡಿ ಸೇರಿಸ್ತಲೇ ವಾಪಸ್ ತಗೊಂಡಂತ ಗುಂಪಿದು ಇವತ್ತು ನಮಗೆ ಪಾಠ ಮಾಡಕ್ ಬರ್ತಾರೆ. ಇವತ್ತು ಮತ್ತೆ ಅದನ್ನ ಒಂದೇ ಮಾತರನ್ನ ಸೇರಿಸಿದಂಗೆ ಇವ್ರಿಗೆ ಹೊಟ್ಟೆ ಕೀಳ್ಸ್ತಾ ಇದೆ. ಯಾಕಪ್ಪ ಸೇರಿಸ್ಬಿಟ್ರು ಅಂತ ಹೇಳ್ಬಿಟ್ಟು ಇದೇ ಮಾಮಾಲಿ ಜಿನ್ನ ಪಾಕಿಸ್ತಾನ ಸಪರೇಟ್ ಆಗ್ಬೇಕು ಅಂತ ಈಸಿಯಾಗಿ ಕೊಟ್ಬಿಟ್ರು. ಬಾಂಗ್ಲಾದೇಶ ಸಪರೇಟ್ ಆದಾಗ ಕೊಟ್ಬಿಟ್ರು. ಇವ್ರಿಗೆ ಅನಿಸ್ತಾ ಇಲ್ಲ ನಮ್ಮ ದೇಶ ಅಖಂಡವಾಗಿ ಉಳಿಬೇಕು ಅಂತ ಅನಿಸ್ತಾ ಇಲ್ಲ. ಈ ರೀತಿಯ ಧೋರಣೆ ಕಂಡಿರ್ತಕ್ಕಂಥ ಕಾಂಗ್ರೆಸ್ ನಾವೇನ್ ಪಾಠ ಕಲಿಬೇಕಾಗಿಲ್ಲ ರೀ, ನಿಮ್ಮಿಂದ ಪಾಠ ಕಲಿಬೇಕಾಗಿಲ್ಲ. ಬಂದಿದೆ ಈ ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕ ನಮ್ಮ ದೇಶ ಒಪ್ಕೋಬೇಕು ತಪ್ಪಬೇಕು ಅಂದ್ರೆ ತಪ್ಕೊಂಡೆ ಏನ್ ಮಾಡ್ಬೇಕು ಅಂತ ಗೊತ್ತಿದೆ ಮಾಡ್ತಾರೆ ಬಿಡಿ. ಕಾಂಗ್ರೆಸ್ ಅವರಿಂದ ಈ ದೇಶ ಉದ್ಧಾರ ಆಗಲ್ಲ ರೀ. ಕಾಂಗ್ರೆಸ್ ಅವರಿಂದ ಈ ದೇಶ ಉದ್ಧಾರ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ, ಕಾಂಗ್ರೆಸ್ ಅವರಿಂದ ಈ ದೇಶ ಉದ್ಧಾರ ಆಗಲ್ಲ ಗೊತ್ತಿದೆ. ಅರ್ಥ ಆಯ್ತಲ್ಲ? ಕಾಂಗ್ರೆಸ್ ಅವರಿಂದ ಉದ್ಧಾರ ಆಗಲ್ಲ ಅಂತ ಗೊತ್ತಾಗಿದೆ. ಇವತ್ತು ದೇಶಕ್ಕೆ ಆತಂಕ ಇರೋದೇ ಕಾಂಗ್ರೆಸ್ ಇಂದರೆ. ಇದನ್ನ ಹೇಳಿ, ಈ ದೇಶಕ್ಕೆ ಆತಂಕ ಇರತಕ್ಕಂಥದ್ದೇ ಕಾಂಗ್ರೆಸ್ ಅವರಿಂದ, ನಿಮ್ಮಂತವರಿಂದ. ಕಾಂಗ್ರೆಸ್ನವ್ರಿಗೆ ಅಂಬೇಡ್ಕರ್ ತತ್ವಾದರ್ಶಗಳನ್ನ ಅಂಬೇಡ್ಕರ್ಗೆ ಜಾಗ ಕೊಡಲಿಲ್ಲ. ಈ ಯೋಗ್ಯತೆ ಇರ್ತಕ್ಕಂಥ ಕಾಂಗ್ರೆಸ್ ಯಾವ ಬೋಧನೆ ಮಾಡ್ತೀರಿ ನೀವು? ಅಂಬೇಡ್ಕರ್ ಏನೇ ಹೇಳ್ಬಿಟ್ರು ಅವ್ರ ಬಗ್ಗೆ ಅದನ್ನ ದುಡ್ಡು ಎಲ್ಲಿಂದ ಬರ್ತದೆ ಮೇಡಮ್? ಯಾವ ಸಂಘಟನೆಗಳಿಗೆ? ಅವರ ಸಂಘಟನೆಗಳಿಗೆ, ಅವರ ಪ್ರಧಾನ ಸಂಘಟನೆಗೆ ಬರ್ತದೆ. ಇವರು ಅದನ್ನ ಹುಡುಕ್ತಾ ಇದಾರ, ಅದು ಹುಡುಕ್ತಾ ಇದಾರ. ನಮ್ಮ ದೇಶದಲ್ಲಿ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಶಿಕ್ಷಣ ಕೊಡ್ತಾ ಇದ್ದಾರೆ, ಆಶ್ರಯ ಸೌಲಭ್ಯ ಕೊಡ್ತಾ ಇದ್ದಾರೆ. ಅನೇಕ ಬಡ ಮಕ್ಕಳಿಗೆ ವಸತಿ ಸೌಲಭ್ಯ ಕೊಡ್ತಾ ಇದೆ.
ಆಹಾರವನ್ನು ಕೊಡ್ತಾ ಇದೆ, ಶಿಕ್ಷಣ ಕೊಡ್ತಾ ಇದೆ, ಆರೋಗ್ಯದ ಬಗ್ಗೆ, ಪರಿಸರ ಕಾಳಜಿ ಬಗ್ಗೆ, ಭಾವೈಕ್ಯತೆ ಸುಷ್ಮಾ ಅಂತ ಸಂಸ್ಥೆ ಬಗ್ಗೆ ಪ್ರಿಯಾಂಕಾ ಖರ್ಗೆ ಅವರು ಈ ತರ ಹೇಳಿಕೆ ಕೊಡೋದು ಖಂಡನೀಯ. ಗೋವಿಂದರಾಜು ಅವರು, ಉಮೇಶ್ ಅವರು, ಸ್ವಾತಿ ಚಂದ್ರಶೇಖರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಗಾಂಧಿ ಕುಟುಂಬ ಬಿಟ್ರೆ ಇನ್ಯಾವ್ದ್ರಿ ಕಾಣ್ತಾ ಇದೆ? ಸಚಿವ ಸ್ಥಾನದಲ್ಲಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ನಿಮಗೆ ಗಾಂಧಿ ಕುಟುಂಬ ಅಂತಿರಲ್ಲ, RSS ಕುರಿತು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ನೋಡಿ ಬಿಜೆಪಿ ಅವರನ್ನ ಇಷ್ಟು ಮಟ್ಟಿಗೆ ಪ್ರಚೋದನೆಗೆ ಒಳಪಟ್ಟಿದ್ದಾರೆ. ಒಂದು ನಾವು ಅರ್ಥ ಮಾಡ್ಕೋಬೇಕು, ರಾಜ್ಯದಲ್ಲಿ ಅಷ್ಟು ದೊಡ್ಡ ಮ್ಯಾಂಡೇಟ್ ಅನ್ನು ಕೊಟ್ಟಾಗ ಆಡಳಿತ ಆಗಲಿ ವಿಪಕ್ಷ ಆಗಲಿ, ನೀವು ಆಡಳಿತ ಮಾಡಿ ಲೋಪದೋಷ ಇದ್ದರೆ ವಿಪಕ್ಷದವ್ರು ಹೇಳಬೇಕು. ಅದನ್ನು ಬಿಟ್ಬಿಟ್ಟು ನಿಮ್ಮ ಅಭಿವೃದ್ಧಿ ಹಂತ ಹಂತವಾಗಿ ಕುಸಿತಿರುವ ಹಿನ್ನೆಲೆಯಲ್ಲಿ ಡೈವರ್ಟ್ಗೆ ಒಂದೊಂದು ಸಬ್ಜೆಕ್ಟನ್ನು ಕೊಟ್ಟರೆ ಜನ ಮುಗ್ಧರು ಹೌದು, ಆದರೆ ಪ್ರಜ್ಞಾವಂತಿಕೆಯಿಂದ ಇಲ್ಲ ಅಂತ ನೀವು ಭಾವಿಸಿದ್ರೆ ಅದು ನಿಮ್ಮ ಮೂರ್ಖತನ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾರೆ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.